ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅರ್ಜುನ್ MS ಅಂತ. ನಾನು ಮ್ಯಾಥಮೆಟಿಕ್ಸ್ ಟೀಚರಾಗಿ ಲಾಸ್ಟ್ 6 ಇಯರ್ಸಿಂದ ಪ್ರೈವೇಟ್ ಸೆಕ್ಟರಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ ಹೈಸ್ಕೂಲಿಗೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು TET 2020 ಪೇಪರ್ ಫಸ್ಟ್, ಪರ್ಟಿಕ್ಯುಲರಾಗಿ ಪೇಪರ್ ಫಸ್ಟ್ ಮ್ಯಾಥಮೆಟಿಕ್ಸ್ ಕ್ವಶನ್ಸ್ಗಳನ್ನು ನಾವೇನು ಮಾಡ್ತಾ ಹೋಗ್ತೀವಿ, ಸಾಲ್ವ್ ಮಾಡ್ತಾ ಹೋಗೋಣ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನೊಂದು ರಿಕ್ವೆಸ್ಟ್ ಇದೆ. ನೀವು ಯಾರಾದರೂ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮಗೇನಾದರೂ ಈ ವಿಡಿಯೋಸ್ಗಳು ಇಷ್ಟ ಆಗ್ತಾ ಹೋದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತು ಇದು ನಮ್ಮ ವೀಡಿಯೋಸ್ಗಳೇನಾದರೂ ಯೂಸ್ಫುಲ್ ಅಂತ ಅನಿಸಿದ್ರೆ ನಿಮಗೆ ಗೊತ್ತಿರೋರಿಗೆ ಅಥವಾ ಯಾರಾದರೂ ಈ ಥರ ಆಸ್ಪರೆಂಟ್ಸ್ ಅಂದರೆ ಎಕ್ಸಾಮಿನೇಷನ್ನಿಗೆ ಪ್ರಿಪೇರ್ ಆಗ್ತಿರೋರಿದ್ದರೆ, ಮ್ಯಾಥಮೆಟಿಕ್ಸ್ ಸೊಲ್ಯೂಷನ್ನು, ಓಲ್ಡ್ ಕ್ವಶನ್ ಪೇಪರ್ ಸೊಲ್ಯೂಷನ್ ಬೇಕಿದ್ದರೆ ಅಂಥವರಿಗೆ ಪ್ರಿಫರ್ ಮಾಡಿ ಮತ್ತು ಶೇರ್ ಮಾಡಿ. ಏನಕ್ಕಂದರೆ ಇದು ಟೈಮ್ ಪಾಸಿಗೆ ಮಾಡ್ತಿರೋಂಥ ವಿಡಿಯೋ ಅಲ್ಲ. ಸೊ ಇದು ನನ್ನ ಮತ್ತು ನಿಮಗೆ ಇಬ್ಬರಿಗೂ ಕೂಡ ಅನುಕೂಲ ಆಗಲಿ ಅಂತ ಮಾಡ್ತಿರೋಂಥ ವಿಡಿಯೋ. ಸೊ ಇದರಲ್ಲಿ ಆಲ್ಮೋಸ್ಟ್ 100% ಸೊಲ್ಯೂಷನನ್ನು ಮಾಡಿನೇ ಆನ್ಸರ್ನ ಹೇಳ್ತೀನಿ. ಸೊ ಅದಕ್ಕೋಸ್ಕರ ಇದೆಲ್ಲ ಆನ್ಸರ್ಸು 100% ಕರೆಕ್ಟ್ ಇರುತ್ತೆ. ಯಾವುದೂ ಕೂಡ ರಾಂಗ್ ಆಗಲಿ ಅಥವಾ ಡೌಟ್ಫುಲ್ ಆಗಿ ಯಾವುದೇ ಆನ್ಸರ್ಸ್ಗಳನ್ನು ಇಡಲ್ಲ. ಸೊ ಆದ ಕಾರಣ ಟೈಮ್ ವೇಸ್ಟ್ ಮಾಡೋದು ಬೇಡ, ಯಾಕೆಂದರೆ ತುಂಬ ಕ್ವಶನ್ಸ್ಗಳಿದ್ದಾವೆ, ಅರೌಂಡ್ 30 ಕ್ವಶನ್ಸ್ ಇದ್ದಾವೆ. ಸೊ ಹಾಗಾಗಿ ನಾನು ಪಾರ್ಟ್ 2 B.Ed TETದು ಕೂಡ 30 ಕ್ವಶನ್ಸನ್ನು ಮ್ಯಾಥಮೆಟಿಕ್ಸ್ ಓರಿಯೆಂಟೆಡ್ ಕ್ವಶನ್ಸ್ಗಳನ್ನು ನಾನು ಸಾಲ್ವ್ ಮಾಡಿ ಇನ್ನೊಂದು ವೀಡಿಯೋದಲ್ಲಿ ಬಿಡ್ತೀನಿ. ಸೊ ಅದು ಕೂಡ ನನ್ನ ಪ್ಲೇಲಿಸ್ಟಲ್ಲಿ ಇರುತ್ತೆ ಇದೇ ಚಾನಲ್ನಲ್ಲಿ. ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗೇ ಆಗುತ್ತೆ, ಏನಕ್ಕಂದರೆ ನಾವು ಇದು ಎಜುಕೇಷನ್ ಪರ್ಪಸ್ಗೆ ಮಾಡ್ತಾ ಇರೋದು. ಸೊ ಲೈಕ್ ಮಾಡಿ. ನಿಮಗೇನಾದರೂ ಹಳೇ ಕ್ವಶನ್ ಪೇಪರ್ಗಳ ಎಕ್ಸ್ಪ್ಲನೇಷನ್ಸ್ ಬೇಕು ಅಥವಾ ಸೊಲ್ಯೂಷನ್ ಬೇಕು ಅಂದರೆ ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಯಾವ್ದು ನಿಮಗೆ ಬೇಕು ಅಂತೇಳಿ. ಸೊ ಅದನ್ನು ನಾನು ಪಿಕ್ ಮಾಡಿ ಆ ವಿಡಿಯೋಗಳನ್ನು ಮಾಡಿ ಬಿಡ್ತೀನಿ. ಸೊ ಈಗ ನಾವೇನು ಮಾಡೋಣ, ಕ್ವಶನ್ ಪೇಪರಿಗೆ ಹೋಗೋಣ. ಸೊ ಇಲ್ಲಿ 2020 TET ಕ್ವಶನ್ ಪೇಪರಲ್ಲಿ D.Ed ಓರಿಯೆಂಟೆಡ್ ಕ್ವಶನ್ ಪೇಪರಲ್ಲಿ ಅದು ಪೇಪರ್ ಫಸ್ಟ್ ಅಂತಲೇ ಕರಿತೀವಿ. ಸೊ ಅದರಲ್ಲಿ ನಾನು ಇಲ್ಲಿ ಫಸ್ಟ್ ಕ್ವಶನಿಗೆ ಹೋಗೋಣ. 91ನೇ ಕ್ವಶನ್ನು. ಇನ್ ಎ ಸರ್ಕಲ್ ದ ರೇಷಿಯೋ ಆಫ್ ಡಯಾಮೀಟರ್ ಆ್ಯಂಡ್ ರೇಡಿಯಸ್ ಈಸ್ ಅಂತ ಕೇಳಿದ್ದಾರೆ. ಅಂದರೆ ಒಂದು ವೃತ್ತದಲ್ಲಿ ಅದರ ವ್ಯಾಸ ಮತ್ತು ತ್ರಿಜ್ಯದ ಅನುಪಾತ ಅಂತ ಕೇಳಿದೆ. ನಾನು ಎರಡರಲ್ಲೂ ಹೇಳ್ತಾ ಹೋಗ್ತೀನಿ. ಸೊ ನಿಮಗೆ ಮ್ಯಾಥಮೆಟಿಕ್ಸ್ ಆಗಿರೋದ್ರಿಂದ ಇಂಗ್ಲೀಷಲ್ಲಿ ಅಥವಾ ಕನ್ನಡದಲ್ಲಿ ಎರಡೂ ಕೂಡ ಒಂದೇ ಇರುತ್ತೆ, ನೋಡ್ಕೋಬೋದು. ಸೊ ಈಗ ಜನರಲಾಗಿ ನೋಡಿ, ಇನ್ ಎ ಸರ್ಕಲ್, ಒಂದು ಸರ್ಕಲಲ್ಲಿ, ಒಂದು ವೃತ್ತದಲ್ಲಿ ದ ರೇಷಿಯೋ ಆಫ್ ದಿ ಡಯಾಮೀಟರ್ ಆ್ಯಂಡ್ ರೇಡಿಯಸ್ ಡೈರೆಕ್ಟಾಗಿ ಕೊಟ್ಟಾಗ ಕೆಲವೊಬ್ರಿಗೆ ಗೊತ್ತಾಗಲ್ಲ ಯಾವ ಥರ ಇದು ಅಂತೇಳಿ. ನೀವು ಜಸ್ಟ್ ಅಬ್ಸರ್ವ್ ಮಾಡಿ, ಇದು ಒಂದು ವೃತ್ತ ಅಂತ ಅಂದ್ಕೊಂಡ್ರೆ, ಸೊ ಈ ವೃತ್ತದಲ್ಲಿ ಇದನ್ನು ನಾವೇನಂತ ಕರಿತೀವಿ, ಡಯಾಮೀಟರ್ ಅಂತ ಕರಿತೀವಿ. ಸೊ ಈ ಡಯಾಮೀಟರಲ್ಲಿ ಅರ್ಧ ಭಾಗನ ತ್ರಿಜ್ಯ ಅಂತ ಕರಿತೀವಿ, ಹೌದಾನೆ? ಇದು ರೇಡಿಯಸ್ಸು ಆ್ಯಂಡ್ ಈ ಪಾರ್ಟನ್ನು ನಾವೇನಂತ ಕರಿತೀವಿ, ಡಯಾಮೀಟರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲು, ನಿಮಗೆಲ್ಲರಿಗೂ ಗೊತ್ತಿದೆ, ಡಯಾಮೀಟರ್ ಈಸ್ ಈಕ್ವಲ್ ಟು 2 times ಆಫ್ ಇಟ್ಸ್ ರೇಡಿಯಸ್ ಆಫ್ ಎ ಸರ್ಕಲ್ ಅಂತ ಕರಿತೀವಿ. ಒಂದು ವೃತ್ತದಲ್ಲಿ ವ್ಯಾಸವು ತ್ರಿಜ್ಯದ 2 ಪಟ್ಟು ಜಾಸ್ತಿ ಇರುತ್ತೆ ಅಂತ ಕೇಳಿದ್ದೀವಿ. ಸೊ ಅಲ್ಲಿ ಅಷ್ಟು ಗೊತ್ತಿರೋರು ಎಲ್ಲರೂ ಕೂಡ ಆನ್ಸರ್ನ ಮಾಡ್ತಾರೆ ಇದಕ್ಕೆ ಈಸಿಯಾಗಿ. ಹಾಗಾದರೆ ಸೊ D ಈಸ್ ಈಕ್ವಲ್ ಟು 2 times ಆಫ್ R. ಹಾಗಾದರೆ ಆನ್ಸರ್ ಏನಾಗುತ್ತೆ? 2:1 ಈಸ್ ದ ಕರೆಕ್ಟ್ ಆನ್ಸರ್. ಯಾವ ರೀತಿ 2:2 ಬಂತು? 1:2 ಥರ ಇದೆಯಲ್ಲ ಅಂತ ಅನ್ಕೋಬೋದು ನೀವು. ಸೊ ಇದನ್ನು ಹಂಗೆ ಥಿಂಕ್ ಮಾಡಿ, D ಡಿವೈಡೆಡ್ ಬೈ R. ಸೊ ಇಲ್ಲಿ ಆರ್ನ ಟ್ರಾನ್ಸ್ಪೋಸ್ ಮಾಡಿದಾಗ ಡಿನಾಮಿನೇಟ್ರಿಗೆ ಬಂದು ಕೂರುತ್ತೆ, ಛೇದಕ್ಕೆ ಬಂದು ಕೂರುತ್ತೆ, ಈಸ್ ಈಕ್ವಲ್ ಟು 2. ಸೊ ಇಲ್ಲಿ ಛೇದದಲ್ಲಿ ಏನಿಲ್ಲ ಅಂದರೆ 1 ಆಗುತ್ತೆ. ಸೊ 2/1. ಸೊ ಇದನ್ನು ಈ ಥರನೂ ಕೂಡ ಬರಿಬೋದು, D:R ಅನುಪಾತದಲ್ಲಿ ಬರೆದ್ರೆ D:R ಇಸ್ ಈಕ್ವಲ್ ಟು 2:1. ಸೊ ಹಾಗಾಗಿ ಮೊದಲನೇ ಕ್ವಶನಿಗೆ ಉತ್ತರ ಯಾವುದು? ಫಸ್ಟ್ ಆಪ್ಷನ್, ದಟ್ ಆನ್ಸರ್ ಈಸ್ 2:1. ಪರ್ಫೆಕ್ಟ್ ಆನ್ಸರ್ ಅದು. ಯಾಕಂದರೆ ನಿಮಗೆ ಬೇಸಿಕಲಿ ಆ ರೇಡಿಯಸ್ ಮತ್ತು ಡಯಾಮೀಟರ್ ಬಗ್ಗೆ ಐಡಿಯಾ ಇದ್ದರೆ ಸಾಕು, ನಿಮ್ಗೆ ಈಸಿಯಾಗಿ ಆನ್ಸರ್ನ ಬರೀತೀರಾ. ನೆಕ್ಸ್ಟ್ ಯಾವುದಾದ್ರೂ ಕ್ವಶನ್ ಪೇಪರಲ್ಲಿ ಕೇಳಿದ್ರೆ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಮತ್ತು ಇನ್ನೊಂದು ಮಾತು, ನೀವು ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ, ಯಾಕಂದರೆ ಇದು ತುಂಬ ಇಂಪಾರ್ಟೆಂಟ್. ನೀವು ಕೆಲವೊಬ್ರು ಕೀ ಆನ್ಸರಿಗೋಸ್ಕರ ನೋಡ್ತೀರಾ, ನೋಡ್ಬಿಟ್ಟು ಏನು ಮಾಡ್ತೀರಾ, ಟಿಕ್ ಮಾಡ್ಕೊತೀರಾ, ನಂದು ಇಷ್ಟು ಬಂದಿದೆ ಅಂತ ಸುಮ್ಮನೆ ಆಗ್ತೀರಾ. ಬಟ್ ಆದರೆ ಅಪ್ಕಮಿಂಗ್ ಎಕ್ಸಾಮಿನೇಷನ್ಸಿಗೆ ನನಗೆ ಗೊತ್ತಾಗುತ್ತೆ. ಸೊ ನಿಮಗೆ ಆ ಥರ ಇರುತ್ತೆ. ಸೊ ನಾವು ನೋಡಬೇಕು ಎಷ್ಟು ಮಾರ್ಕ್ಸ್ ಬರುತ್ತೆ, ಎಲಿಜಿಬಲ್ ಆಗ್ತೀರಾ ಇಲ್ವ ಅಂತ ಟೆನ್ಷನ್ ಇರುತ್ತೆ, ಅದು ನನಗೂ ಗೊತ್ತಿದೆ. ಆದರೆ ಈ ವಿಡಿಯೋಸ್ಗಳು ನೋಡೋದ್ರಿಂದ ನೆಕ್ಸ್ಟ್ ಇನ್ ಕೇಸ್ ನೀವು ಯಾವುದಾದ್ರೂ ಬೇರೆ ಎಕ್ಸಾಮಿನೇಷನ್ಸಲ್ಲಿ ಈ ಥರ ಕ್ವಶನ್ಸ್ಗಳು ಬಂದಾಗ, ಐ ಮೀನ್ CET ಅಥವಾ ಯಾವುದ್ರಲ್ಲಾದರೂ ಬಂದಾಗ ಮತ್ತೆ ಈ ಥರ ತಾಪತ್ರಯಗಳನ್ನು ಪಡೋದು ತಪ್ಪುತ್ತೆ. ಅದಕ್ಕೋಸ್ಕರನಾದರೂ
ಇದು ಯೂಸ್ಫುಲ್ ವಿಡಿಯೋ, ಅದಕ್ಕೋಸ್ಕರ ನೀವು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಏನು ಪ್ರಾಬ್ಲಮ್ ಇಲ್ಲ. ಸೊ ನೆಕ್ಸ್ಟು ಎರಡನೇ ಕ್ವಶನಿಗೆ ಹೋಗೋಣ. ದ ನಂಬರ್ ಆಫ್ ಟ್ರಯಾಂಗ್ಯುಲರ್ ಫೇಸಸ್ ಇನ್ ಎ ಸ್ಕ್ವೇರ್ ಬೇಸ್ಡ್ ಪಿರಮಿಡ್ ಈಸ್, ಅಂದರೆ ಬೇಸು ಸ್ಕ್ವೇರ್ ಇರುವಂತಹ ಪಿರಮಿಡ್ಡಲ್ಲಿ ಎಷ್ಟು ಟ್ರಯಾಂಗ್ಯುಲರ್ ಫೇಸಸ್ ಇರುತ್ತೆ ಅಂತ ನೀವು ನೋಡ್ಬೋದು. ಸೊ ಈ ಥರ ಟ್ರಯಾಂಗ್ಯುಲರ್ ಫೇಸಸ್ಸು, ಡಯಾಗ್ರಾಮು ನೀಟಾಗಿ ಬರಲಿಲ್ಲ ಅಂದರೆ ತಪ್ಪು ತಿಳ್ಕೊಬೇಡಿ. ಸೊ ಈ ರೀತಿ ಟ್ರಯಾಂಗ್ಯುಲರ್ ಫೇಸಸ್ ಇರುತ್ತೆ. ಇದೆಲ್ಲ ಏನಾಗಿರುತ್ತೆ, ಕ್ಲೋಸ್ ಆಗಿರುತ್ತೆ ಟ್ರಯಾಂಗ್ಯುಲರ್ ಬೇಸ್ಡ್ ಪ್ರಿಸಮಿಗೆ. ನಿಮಗೆ ಗೊತ್ತಿರುತ್ತೆ ಅದು ಡಯಾಗ್ರಾಮು. ಸೊ ಅಲ್ಲಿ ಕೌಂಟ್ ಮಾಡಿದ್ರೆ 1 2 3 4. ಸೊ ಟೋಟಲ್ಲು ಸ್ಕ್ವೇರ್ ಬೇಸ್ಡ್ ಪಿರಮಿಡಲ್ಲಿ ಟ್ರಯಾಂಗಲ್ಸ್ ಎಷ್ಟಿರ್ತವೆ, 4 ಟ್ರಯಾಂಗಲ್ಸ್. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಅಂದರೆ 92ನೇ ಕ್ವಶನ್ಗೆ ಆನ್ಸರ್ ಯಾವುದು ಅಂದರೆ 4. ಸೊ ಇಲ್ಲಿ ಸ್ಕ್ವೇರ್ ಬೇಸ್ಡ್ ಪಿರಮಿಡ್, ಇನ್ನೊಂದು ಬರುತ್ತೆ ಟ್ರಯಾಂಗಲ್ ಬೇಸ್ಡ್ ಪಿರಮಿಡ್ ಅಂತ, ಈ ರೀತಿ ಬರುತ್ತೆ. ಸೊ ಇದಕ್ಕೆ ಎಷ್ಟಿರುತ್ತೆ, ಓನ್ಲಿ 3 ಟ್ರಯಾಂಗಲ್ಸ್, ಹೌದಾನೆ, 1 2 3. ಸೊ ಇದನ್ನು ಬೇಸನ್ನು ಲೆಕ್ಕ ತಗೊಂಡ್ರೆ ಟೋಟಲಿ 4 ಟ್ರಯಾಂಗ್ಯುಲರ್ ಫೇಸಸ್ ಇರುತ್ತೆ. ಸೊ ಕನ್ಫ್ಯೂಸ್ ಆಗಕ್ಕೆ ಹೋಗ್ಬಿಡಿ, ನಿಮಗೆ ಕೇಳಿರೋದು ಇದು. ದಟ್ಸ್ ವೈ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ 4. ಸೊ 4 triangular faces or 4 triangles are there in a triangular based pyramid. So next ಮುಂದಿನ ಕ್ವಶನಿಗೆ ಹೋಗೋದಾದರೆ, the number of 3 meter cubes that can be formed by melting a metallic cuboid measuring 18 meter 12 meter 9 meter ಈಸ್. ನಿಮಗೆಲ್ಲರಿಗೂ ಫಾರ್ಮುಲಾಗಳನ್ನ ದಯವಿಟ್ಟು ಹೇಳ್ತೀನಿ, ಫಾರ್ಮುಲಾಗಳನ್ನ ನೀಟಾಗಿ ನೆನ್ಪಿಟ್ಕೊಳ್ಳಿ. ಇಂಥ ಎಲ್ಲ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡುವಾಗ ಫಾರ್ಮುಲಾಸ್ಗಳು ನೆನಪಿದ್ರೆ ತುಂಬ ಹೆಲ್ಪ್ ಆಗುತ್ತೆ. ಏನಕ್ಕಂದರೆ ಫಾರ್ಮುಲಾಸ್ ಗೊತ್ತಿಲ್ಲದೆ ಇದ್ದರೆ ಈ ಥರ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡೋದು ಕಷ್ಟ. ಸೊ ಈಗ 3 ಮೀಟರ್ ಅಳತೆ ಇರುವಂತಹ ಕ್ಯೂಬ್, ನಮಗೆ ಗೊತ್ತು ಕ್ಯೂಬ್ ಅಂದರೆ ಏನು, ಅಥವಾ ಆ ಘನ ಅಂದ್ರೇನು, ಅದರಲ್ಲಿ ಎಲ್ಲ ಎಡ್ಜಸ್ಸಿನ ಲೆಂತ್ ಏನಾಗಿರುತ್ತೆ ಅಥವಾ ಉದ್ದ ಏನಾಗಿರುತ್ತೆ ಸೇಮ್ ಇರುತ್ತೆ. ಸೊ ಅದರದ್ದು ವಾಲ್ಯೂಮ್ ಅಂದರೆ ಘನಫಲನ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಸೊ ಆ ಥರ ಯಾವುದಪ್ಪ ಅದು ಘನಫಲ ಅಂದರೆ, ಸೊ ವಾಲ್ಯೂಮ್ ಆಫ್ ಕ್ಯೂಬ್ ಇಸ್ ಈಕ್ವಲ್ ಟು 3 × 3 × 3 ವಿಚ್ ಇಸ್ ಈಕ್ವಲ್ ಟು ಆರ್ ಇಂಟು ಮೀಟರ್ ಕ್ಯೂಬ್. ಸೊ ಅಲ್ಲಿ ಮೀಟರ್ ಅಂತ ಕೊಟ್ಟಿದ್ದಾರೆ, ದಟ್ಸ್ ವೈ ನಾನಿಲ್ಲಿ ಮೀಟರ್ ಕ್ಯೂಬ್ ಅಂತ ಮೆನ್ಷನ್ ಮಾಡ್ಕೊತೀನಿ. ಸೊ ನೆಕ್ಸ್ಟು ಇಲ್ಲೊಂದು ಮೆಟಾಲಿಕ್ ಕ್ಯೂಬಾಯ್ಡ್ ಕೊಟ್ಟಿದ್ದಾರೆ. ಅಂದರೆ ಮೆಟಾಲಿಕ್ ಕ್ಯೂಬಾಯ್ಡ್ ಅಂದರೆ ಏನಂತ ಗೊತ್ತಿದೆ ನಿಮಗೆ? ಕ್ಯೂಬಾಯ್ಡ್ ಅಂದರೆ ಅದಕ್ಕೆಲ್ಲ ಕನ್ನಡ ಮೀನಿಂಗನ್ನ ಹೇಳೋಕ್ಕಾಗಲ್ಲ. ಸೊ ಆ ಕ್ಯೂಬಾಯ್ಡಿನ ವಾಲ್ಯೂಮ್ ಏನಪ್ಪ ಅಂದರೆ, ವಾಲ್ಯೂಮ್ ಆಫ್ ಕ್ಯೂಬಾಯ್ಡ್ ಇಸ್ ಈಕ್ವಲ್ ಟು, ಅದು ಕೂಡ ಅಷ್ಟೇ, ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್ ಅಂತ ಮೂರನ್ನು ಕೂಡ ಕೊಟ್ಟಿದ್ದಾರೆ. 18 × 12 × 9 ಆಫ್ ಮೀಟರ್ ಕ್ಯೂಬ್ ಅಂತ. ಸೊ ನೀವು ತುಂಬ ಸಿಂಪಲ್ಲು, ಈ ವಾಲ್ಯೂಮ್ ಆಫ್ ಕ್ಯೂಬಾಯ್ಡ್ ಈಸ್ ಗ್ರೇಟರ್ ದ್ಯಾನ್ ವಾಲ್ಯೂಮ್ ಆಫ್ ಕ್ಯೂಬ್ ಅಂತ ಗೊತ್ತಿದೆ. ಸೊ ವಾಲ್ಯೂಮ್ ಆಫ್ ಕ್ಯೂಬಾಯ್ಡನ್ನು ವಾಲ್ಯೂಮ್ ಆಫ್ ಕ್ಯೂಬಿಂದ ಡಿವೈಡ್ ಮಾಡಿದ್ರೆ ಸೊ ನಿಮಗೆ ಟೋಟಲ್ ನಂಬರ್ ಆಫ್ ಕ್ಯೂಬ್ಸ್ ಸಿಗುತ್ತೆ. ಸೊ ಟೋಟಲ್ ನಂಬರ್ ಆಫ್ ಕ್ಯೂಬ್ಸ್ ಇಸ್ ಈಕ್ವಲ್ ಟು 18 × 12 × 9 ಮೀಟರ್ ಕ್ಯೂಬ್ ಡಿವೈಡೆಡ್ ಬೈ 3 × 3 × 3. ನಿಮಗೆ ಗೊತ್ತು ಕ್ಯೂಬಿಂದು ಫಾರ್ಮುಲಾ ಎಲ್ ಕ್ಯೂಬ್ ಆರ್ ಎ ಕ್ಯೂಬ್ ಅಂತಲೂ ಕೂಡ ಕರೀತಾರೆ. ಸೊ ಮೀಟರ್ ಕ್ಯೂಬ್ ಗೆಟ್ ಕ್ಯಾನ್ಸಲ್ಡ್ ಔಟ್, 3 3s are 9, ಸೊ ದೆನ್ 3 ಗೆಟ್ ಕ್ಯಾನ್ಸಲ್ಡ್ ಔಟ್, 3 4s are 12, ಸೊ 18 4s are 72. ಸೊ ದ ಆನ್ಸರ್ ಫಾರ್ ದಿಸ್ ಕ್ವೆಶನ್ ಈಸ್, ಏನಿದ್ರ ಆನ್ಸರು 72 ಕ್ಯೂಬ್ಸ್ ಮಾಡ್ಬೋದು. ಯಾವುದರಲ್ಲಿ? ಇಷ್ಟು ಅಳತೆ ಇರೋಂತಹ ಅಥವಾ ಇಷ್ಟು ಡೈಮೆನ್ಷನ್ ಇರೋಂಥ ಮೆಟಾಲಿಕ್ ಕ್ಯೂಬಾಯ್ಡಲ್ಲಿ ನಾವೇನು ಮಾಡ್ಬೋದು, 3 ಮೀಟರ್ ಸೈಜ್ ಥರ 72 ಕ್ಯೂಬ್ಸ್ಗಳನ್ನು ನಾವೇನು ಮಾಡ್ಬೋದು, ಪ್ರಿಪೇರ್ ಮಾಡ್ಬೋದು. ಸೊ ಇದು 93rd ಕ್ವಶನ್, ಅಂದರೆ 93ನೇ ಕ್ವಶನಿಗೆ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ನಾವೇನು ಮಾಡೋಣ, 94ನೇ ಕ್ವಶನಿಗೆ ಹೋಗೋಣ. 94ನೇ ಕ್ವಶನಲ್ಲಿ, the curved surface area of a right circular cylinder is 4.4 meter square. The radius of its base is 0.7 meter. Then its height is ಅಂತ ಕೇಳಿದ್ದಾರೆ. ಇದು ಕೂಡ ತುಂಬ ಸಿಂಪಲ್ಲು, ಇಲ್ಲೂ ಕೂಡ ನಿಮಗೆ ಸೂತ್ರ ಗೊತ್ತಿರಲೇಬೇಕಾಗುತ್ತೆ. ಸೊ ರೈಟ್ ಸರ್ಕ್ಯುಲರ್ ಸಿಲಿಂಡರ್ನ ಕರ್ವ್ಡ್ ಸರ್ಫೇಸ್ ಏರಿಯಾ CSA ಆಫ್ ರೈಟ್ ಸರ್ಕ್ಯುಲರ್ ಸಿಲಿಂಡರ್ ಇಸ್ ಈಕ್ವಲ್ ಟು 2πRh, ಹೌದಾನೆ? ಸೊ 2πRh ಅನ್ನೋದು ಇದು ಕರ್ವ್ಡ್ ಸರ್ಫೇಸ್ ಏರಿಯಾ ಫಾರ್ ರೈಟ್ ಸರ್ಕ್ಯುಲರ್ ಸಿಲಿಂಡರು. ಆ ಕರ್ವ್ಡ್ ಸರ್ಫೇಸ್ ಏರಿಯಾನ ಅವರೇ ಕೊಟ್ಟಿದ್ದಾರೆ. ಅದೇನದು 4.4 ಇಸ್ ಈಕ್ವಲ್ ಟು 2 × 22/7, ಯಾಕಂದರೆ ಪೈ ವ್ಯಾಲ್ಯೂ ನಮಗೆ ಗೊತ್ತಿರುತ್ತೆ, ಇಂಟು ಸೊ ಆರ್ ವ್ಯಾಲ್ಯೂ ಏನಿದೆ, ಸೊ ಆರ್ ವ್ಯಾಲ್ಯೂ ಅವ್ರು ಕೊಟ್ಟಿದ್ದಾರೆ ರೇಡಿಯಸ್ ಆಫ್ ಇಟ್ಸ್ ಬೇಸ್ ಅಂತ 0.7
ಇಂಟು ಹೆಚ್. ವಿ ಹ್ಯಾವ್ ಟು ಫೈಂಡ್ ಔಟ್ ದ ಹೈಟ್ ಆಫ್ ದಟ್ ಸಿಲಿಂಡರ್. ಅಂದರೆ ನಾವಲ್ಲಿ ಆ ಸಿಲಿಂಡರ್ನ ಎತ್ತರವನ್ನು ಫೈಂಡ್ ಔಟ್ ಮಾಡಬೇಕು. ಅದಕ್ಕೋಸ್ಕರ ನಾವು ಈ ಥರ ಹೆಚ್ಚನ್ನು ಬರ್ಕೊಂಡಿದ್ದೀವಿ. ಸೊ ಈಗ ನೋಡಿ 7 1s 7 0.1s ಆಗುತ್ತೆ. ಸೊ 4.4 is equal to 44 into 0.1 into h. ಸೊ ನಾನಿಲ್ಲಿ ಯಾವುದೇ ಸ್ಟೆಪ್ಸನ್ನು ಸ್ಕಿಪ್ ಮಾಡದೆ ರೀತಿಯಲ್ಲಿ ನಿಮಗೆ ಹೇಳ್ಕೊಡ್ತಾ ಹೋಗ್ತೀನಿ, ಯಾಕಂದರೆ ನಿಮಗೆ ನೆಕ್ಸ್ಟ್ ಕನ್ಫ್ಯೂಸ್ ಆಗಬಾರ್ದು ಮತ್ತು ಯಾವುದೇ ಥರದ ಸಮಸ್ಯೆ ಆಗಬಾರ್ದು, ಇವಾಗಲೇ ಗೊತ್ತಾಗಬೇಕಂತ. 4.4 is equal to 44 into 0.1, 4.4 into h. 4.11s 4.11s. So then h is equal to how much? So 1 meter. ಸೊ ಇಲ್ಲಿ ಹೈಟ್ ಆಫ್ ದಿ ಸಿಲಿಂಡರ್ ಈಸಿಯಾಗಿ ಗೊತ್ತಾಯಿತು. ಅದರ ಅಳತೆ ಉದ್ದ ಎಷ್ಟಿರುತ್ತೆ? 1 ಮೀಟರ್ ಇರುತ್ತೆ. ಸೊ ಇದು 94ನೇ ಕ್ವಶನಿಗೆ ಉತ್ತರ ಆಯಿತು. ಸೊ ಈಗ ನಾವು 95ನೇ ಕ್ವಶನಿಗೆ ಹೋಗೋಣ. ಆಮೇಲೆ ನಿಮಗೆ ಶಾರ್ಟ್ಕಟ್ ಮೆಥಡ್ಗಳನ್ನ ತೋರಿಸ್ತಾ ಇರ್ತೀನಿ, ಅದನ್ನು ನೆಕ್ಸ್ಟ್ ಅಪ್ಕಮಿಂಗ್ ಎಕ್ಸಾಮ್ಸಲ್ಲಿ ಅಪ್ಲೈ ಮಾಡಿ. ಸೊ 95th ಕ್ವಶನಿಗೆ ಹೋಗೋದಾದರೆ ಇಲ್ಲಿ ದ ಫಾರ್ಮುಲಾ ಟು ಫೈಂಡ್ ಔಟ್ ದ ವಾಲ್ಯೂಮ್ ಆಫ್ ಫ್ರಸ್ಟಮ್ ಆಫ್ ಎ ಕೋನ್ ಅಂತ ಕೇಳಿದ್ದಾರೆ. ಸೊ ನಿಮಗೆಲ್ಲರಿಗೂ ಗೊತ್ತು ಫ್ರಸ್ಟಮ್ ಆಫ್ ಎ ಕೋನ್ ಯಾವ ರೀತಿ ಇರುತ್ತೆ ಅಂತ. ಇಟ್ ಹ್ಯಾಸ್ 2 ಸರ್ಕ್ಯುಲರ್ ಬೇಸಸ್, ಅ ಟಾಪ್ ಆ್ಯಂಡ್ ಬಾಟಮ್ ಆಫ್ ದಿ ಡಯಾಗ್ರಾಮ್, ಆ್ಯಂಡ್ ಇಟ್ ಹ್ಯಾಸ್ 1 ಕರ್ವ್ಡ್ ಸರ್ಫೇಸ್ ಆಲ್ಸೋ. ಸೊ ಇದಕ್ಕೆ ನಾವು ಫ್ರಸ್ಟಮ್ ಆಫ್ ಎ ಕೋನ್ ಅಂತ ಕರಿತೀವಿ. ಕೋನನ್ನು ಟಾಪ್ ಪೋರ್ಷನ್ನ ಕಟ್ ಮಾಡಿದಾಗ ಫಾರ್ಮ್ ಆಗೋದಕ್ಕೆ ಫ್ರಸ್ಟಮ್ ಆಫ್ ಎ ಕೋನ್ ಅಂತ ಕರಿತೀವಿ. ವೆರಿ ಬೆಸ್ಟ್ ಎಕ್ಸಾಂಪಲ್ ಫಾರ್ ಫ್ರಸ್ಟಮ್ ಆಫ್ ಎ ಕೋನ್ ಈಸ್ ಡಸ್ಟ್ಬಿನ್. ಸೊ ನಿಮಗೆಲ್ಲರಿಗೂ ಗೊತ್ತಿರುತ್ತೆ, ಅಡಿಷ್ನಲ್ ಎಕ್ಸ್ಪ್ಲನೇಷನ್ ಅವಶ್ಯಕತೆ ಇಲ್ಲ ಅಂದ್ಕೊಳ್ತೀನಿ, ಯಾಕಂದರೆ ನಿಮಗೆ ಆನ್ಸರ್ ಬೇಕಾಗಿದೆ. ಸೊ ನನಗೆ ಗೊತ್ತಾಗುತ್ತೆ, ಬಟ್ ಗೊತ್ತಿದ್ರೆ ಒಳ್ಳೆಯದು. ಸೊ ವಾಲ್ಯೂಮ್ ಆಫ್ ಫ್ರಸ್ಟಮ್ ಆಫ್ ಎ ಕೋನ್ ಈಸ್ 1/3 pi h ಇಂಟು r1 ಸ್ಕ್ವೇರ್ ಪ್ಲಸ್ r2 ಸ್ಕ್ವೇರ್ ಪ್ಲಸ್ r1 R2. ಸೊ ಈಗ ಗೊತ್ತಾಗಿರುತ್ತೆ ನಿಮಗೆ ಆನ್ಸರ್ ಯಾವುದು ಅಂತೇಳಿ. ಸೊ 4th ಒನ್ನು ಕರೆಕ್ಟ್ ಆನ್ಸರು. ಸೊ ಅದರ ಆನ್ಸರ್ ಏನಿದೆ? v is equal to 1/3 pi h ಇಂಟು r1 ಸ್ಕ್ವೇರ್ ಪ್ಲಸ್ r2 ಸ್ಕ್ವೇರ್ ಪ್ಲಸ್ r1 R2. ಸೊ ಈಗ ನಾವು 96ನೇ ಕ್ವಶನ್ಗೆ ಮೂವ್ ಆಗೋಣ. ಸೊ ಈಗ 96ನೇ ಕ್ವಶನಿಗೆ ಬಂದರೆ, ಸೊ ಈ 96ನೇ ಕ್ವಶನಲ್ಲಿ ಏನಿದೆ ಅಂದರೆ 2 numbers ಆರ್ ಇನ್ ದ ರೇಷ್ಯೂ. ಸೊ ಈಗ 96ನೇ ಕ್ವಶನಿಗೆ ಹೋಗ್ತಾ ಇದ್ದೀವಿ. 2 numbers ಆರ್ ಇನ್ ದ ರೇಷ್ಯೂ 2:3. ದೇರ್ LCM ಈಸ್ 48. ದ ಸಮ್ ಆಫ್ ದ ನಂಬರ್ಸ್ ಈಸ್. ತುಂಬ ಜನ ಕನ್ಫ್ಯೂಸ್ ಆಗ್ತಾರೆ. ಇಲ್ಲಿ 2:3 ಅಂದರೆ 2 ಅನ್ನೋದೇ 1 ನಂಬರು ಆ್ಯಂಡ್ 3 ಅನ್ನೋದೇ 1 ನಂಬರ್ ಅಂತಲ್ಲ. ಸೊ ಅದು ರೇಷ್ಯೂಲ್ ಕೊಟ್ಟಿದ್ದಾರೆ ಅಂದರೆ ನೀವೇನಂತ ಬರ್ಕೋಬೇಕು ಅವನ್ನ? 2x ಆ್ಯಂಡ್ 3x ಆರ್ ದ 2 numbers. ಈ ಥರ ಬರ್ಕೋಬೇಕು. ಇದು ವೆರಿ ಇಂಪಾರ್ಟೆಂಟ್. ಈ ಥರ ಬರ್ದಿದ್ದೀರಾ ಅಂದರೆ ನಿಮಗೆ ಆನ್ಸರ್ ಗೊತ್ತಿದೆ ಅಂತ ಅರ್ಥ. ಸೊ ನಮಗೆ ದ ರಿಲೇಷನ್ಶಿಪ್ ಬಿಟ್ವೀನ್ HCF ಆ್ಯಂಡ್ LCM ಗೊತ್ತಿದೆ. ಏನಪ್ಪ ರಿಲೇಷನ್ಶಿಪ್ ಹೇಳುತ್ತೆ? ಅದಕ್ಕೊಂದು ರಿಲೇಷನ್ ಇದೆ ಅಥವಾ ಫಾರ್ಮುಲಾ ಇದೆ. ಆ ಫಾರ್ಮುಲಾ ಏನಂದರೆ A ಇಂಟು ಬಿ. ಇಲ್ಲಿ A ಮತ್ತು B ಅನ್ನೋದು 2 ನಂಬರ್ಸು. A ಇಂಟು ಬಿ ಇಸ್ ಈಕ್ವಲ್ ಟು HCF ಇಂಟು LCM ಅಂತ. ಅಂದರೆ ನೀವು ಯಾವುದೇ ಯಾವುದೇ 2 ಅಂಕಿಗಳನ್ನು ತಗೊಂಡು ಅಥವಾ 2 ಸಂಖ್ಯೆಗಳನ್ನು ತಗೊಂಡು ಆ 2 ಸಂಖ್ಯೆಗೆ HCF ಮತ್ತು LCMನ ಫೈಂಡ್ ಔಟ್ ಮಾಡಿದಾಗ ಆ 2 ಸಂಖ್ಯೆಗಳ ಗುಣಲಬ್ಧ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ ಅಂದರೆ ಅದರ HCF ಮತ್ತು LCMನ ಗುಣಲಬ್ಧಕ್ಕೆ ಸಮನಾಗಿರುತ್ತೆ. ಇವೆಲ್ಲ ಗೊತ್ತಿರಬೇಕಾಗುತ್ತೆ ನಿಮಗೆ. ಸೊ ಇಲ್ಲಿ ಎ ಜಾಗದಲ್ಲಿ ನಮಗೆ ಪರ್ಫೆಕ್ಟ್ ಆನ್ಸರ್ ಗೊತ್ತಿಲ್ಲ, ಬಟ್ ಅದರ ವ್ಯಾಲ್ಯೂ ಏನಾಗಿರುತ್ತೆ? 2x ಆಗಿರುತ್ತೆ. ಆ್ಯಂಡ್ ಹಿಯರ್ ಬಿ ಅಂದರೆ 3x ಆಗಿರುತ್ತೆ. ಇದು ಮಲ್ಟಿಪ್ಲಿಕೇಶನ್ ಸಿಂಬಲ್ಲು, ಎಕ್ಸ್ ಅಂತ ಕನ್ಫ್ಯೂಸ್ ಆಗಬೇಡಿ. ಇಸ್ ಈಕ್ವಲ್ ಟು HCF. ಸೊ ನಮಗೆ HCF ನಮಗೆ ಕೊಟ್ಟಿಲ್ಲ, ಅದನ್ನು ನಾವೇನಂತ ಬರ್ಕೊತೀವಿ? ಎಕ್ಸ್ ಅಂತ ಬರ್ಕೊತೀವಿ. ಇಂಟು LCM ಅವರೇ ಕೊಟ್ಟಿದ್ದಾರೆ, ದಟ್ ಈಸ್ 48. ಸೊ 2 3s 6. ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರು. ಫಸ್ಟ್ ನೀವೇನು ಮಾಡಿ, ಇಲ್ಲಿ ಎಕ್ಸನ್ನು ಫೈಂಡ್ ಔಟ್ ಮಾಡಿ, ಆಗ ನಿಮಗೆ 2 ನಂಬರ್ಸು ಈಸಿಯಾಗಿ ಸಿಗುತ್ತೆ. ಆಮೇಲೆ ಆ್ಯಡ್ ಮಾಡೋಂತ್ರಿ, ಆಯಿತಾ? ಇಸ್ ಈಕ್ವಲ್ ಟು 48 ಇಂಟು ಎಕ್ಸ್. ನಿಮಗೆ ಗೊತ್ತು ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, ಯಾಕೆಂದರೆ ಟ್ರಾನ್ಸ್ಪೋಸಿಷನ್ ರೂಲಲ್ಲಿ ಎಕ್ಸನ್ನು ಟ್ರಾನ್ಸ್ಪೋಸ್ ಮಾಡಿದ್ರೆ ಡಿನಾಮಿನೇಟ್ರಿಗೆ ಬರುತ್ತೆ. ಇಲ್ಲಿ 2 ಟೈಮ್ಸ್ ಆಫ್ ಎಕ್ಸ್ ಇದೆ, ಕೆಳಗಡೆ 1x ಇದೆ. 1x ಕ್ಯಾನ್ಸಲ್ ಮಾಡಿದ್ರೆ ಓನ್ಲಿ ಎಕ್ಸ್ ಉಳಿಯುತ್ತೆ. ಸೊ 6ನ ಟ್ರಾನ್ಸ್ಪೋಸ್ ಮಾಡಿ, ಎಕ್ಸ್ ಇಸ್ ಈಕ್ವಲ್ ಟು 48 ಡಿವೈಡ್ ಬೈ 6. ಸೊ 6 8s. ಸೊ 6 8s 48. ಸೊ ಎಕ್ಸ್ ಇಸ್ ಈಕ್ವಲ್ ಟು 8. ಸೊ 8 6 48. ಹಾಗಾಗಿ ಎಕ್ಸ್ ವ್ಯಾಲ್ಯೂ 8 ಬಂತು. ಹಾಗಾದರೆ ಮೊದಲನೇ ನಂಬರ್ ಏನಾಗುತ್ತೆ? 2 ಇಂಟು 8 ಇಸ್ ಈಕ್ವಲ್ ಟು 16. ಆ್ಯಂಡ್ ಎರಡನೇ ನಂಬರ್ ಏನಾಗುತ್ತೆ? 3 8s 24. 16 ಮತ್ತು 24 ಅನ್ನೋದು 2 ಅಂಕಿಗಳು. ಈ 2 ಸಂಖ್ಯೆಗಳಿಗೆ LCM ಕಂಡುಹಿಡಿದಾಗ ಬರುವಂಥ ಉತ್ತರ ಎಷ್ಟು? 48. ಆದರೆ ಅವರು ಕೇಳಿರೋದು ಆ 2 ಸಂಖ್ಯೆಗಳ ಮೊತ್ತ ಕೇಳಿದ್ದಾರೆ. ಸೊ ಮೊತ್ತ 16 + 24 ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ? 40. ಸೊ ಇಲ್ಲಿ ಆನ್ಸರ್ ಯಾವುದಾಗುತ್ತೆ? ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟು ನಾವು
97ನೇ ಕ್ವಶನಿಗೆ ಹೋಗೋಣ. ನಾನು ಎಲ್ಲದನ್ನು ಕೂಡ ನೀಟಾಗಿ ಸಾಲ್ವ್ ಮಾಡ್ತೀನಿ, ನೀವು ಜಸ್ಟ್ ನೋಡ್ತಾ ಬನ್ನಿ. ಏನಕ್ಕಂದರೆ ನಿಮಗೂ ಯೂಸ್ ಆಗಲಿ ಇದು. ಸೊ ಸುಮ್ಮನೆ ಸ್ಕಿಪ್ ಮಾಡಿ ನೋಡೋದ್ರಿಂದ ಏನೂ ಸಿಗಲ್ಲ. ಅಟ್ಲೀಸ್ಟ್ ಇದು ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಎಕ್ಸಾಮಿಗೋಸ್ಕರನಾದರೂ. ಸೊ 97th ಕ್ವಶನಿಗೆ ಬಂದರೆ, ಇಫ್ ದ ಪ್ರಾಡಕ್ಟ್ ಆಫ್ ಪ್ರೈಮ್ ಫ್ಯಾಕ್ಟರ್ಸ್, ನಮಗೆ ಪ್ರೈಮ್ ಫ್ಯಾಕ್ಟರ್ಸ್ ಅಂದ ತಕ್ಷಣ ಈಸಿಯಾಗಿ ಗೊತ್ತಾಗುತ್ತೆ. 120ಯ ಪ್ರೈಮ್ ಫ್ಯಾಕ್ಟರ್ಸು 260 120, ಬರೀ ಪ್ರೈಮ್ ನಂಬರ್ಸನ್ನು ಮಾತ್ರ ಚೂಸ್ ಮಾಡ್ತಾ ಹೋಗ್ಬೇಕಿಲ್ಲಿ. 230 60, 215 30, ಸೊ ದೆನ್ 2 ಇಂದ ಡಿವೈಡ್ ಆಗಲ್ಲ. ನೆಕ್ಸ್ಟ್ ಪ್ರೈಮ್ ನಂಬರ್ ಈಸ್ 3, 3 5 15. ಸೊ the prime factors of 120 is equal to 2 to the power 3 into 3 to the power 1 into 5 to the power 1. ಸೊ ನಮಗೆ ಗೊತ್ತಿರೋ ಹಾಗೆ ಅವ್ರು ಏನು ಮಾಡಿದ್ದಾರೆ, 120ಯ ಪ್ರೈಮ್ ಫ್ಯಾಕ್ಟರ್ಸ್ನ 2 to the power x ಇಂಟು 2 to the power y ಇಂಟು 5 to the power z ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ y ಪ್ಲಸ್ z ಆನ್ಸರ್ನ ಕೇಳಿದ್ದಾರೆ. ಸೊ ಇಲ್ಲಿ ಇನ್ ಪ್ಲೇಸ್ ಆಫ್ y ಏನಿದೆ 1 ಇದೆ, ಪ್ಲಸ್ ಇನ್ ಪ್ಲೇಸ್ ಆಫ್ z ಏನಿದೆ 1 ಇದೆ. ಸೊ y ಪ್ಲಸ್ z ಇಸ್ ಈಕ್ವಲ್ ಟು ಎಷ್ಟು ಬಂತು, 2 ಕರೆಕ್ಟ್ ಆನ್ಸರು. ಸೊ ಆಪ್ಷನ್ ಬಿ 2 ಅನ್ನೋದು ಇಲ್ಲೇನಾಗುತ್ತೆ, ಕರೆಕ್ಟ್ ಆನ್ಸರ್ ಆಗುತ್ತೆ. ಆಲ್ಮೋಸ್ಟ್ ಎಲ್ಲ ಮಾಡಿರ್ತೀರಾ, ಬಟ್ ಕೆಲವೊಬ್ಬರಿಗೆ ಗೊಂದಲಗಳಿರುತ್ತೆ. ಯಾಕಂದರೆ ನೀವು ಕೆಲವೊಬ್ರು ಆರ್ಟ್ಸ್ ಓದಿರ್ತೀರಾ, ಹೌದು ನಿಮ್ಮ ಪ್ರಾಬ್ಲಮ್ ಅರ್ಥ ಆಗುತ್ತೆ. ನಾನು ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ಆರ್ಟ್ಸಿಗೆ ಸಂಬಂಧಪಟ್ಟಂಗೆ ನಿಮಗೂ ಮ್ಯಾಥಮೆಟಿಕ್ಸ್ ಅರ್ಥ ಆಗಬೇಕು ಅಂತ ಬೇಸಿಕ್ ಮ್ಯಾಥಮೆಟಿಕ್ಸಿನ ಈಸಿ ಮೆಥಡಲ್ಲಿ ಹೇಳ್ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸೊ 98th ಕ್ವಶನ್ನು, P/Q ಫಾರ್ಮ್ ಆಫ್ 0.36666 ಆ್ಯಂಡ್ ಸೊ ಆನ್. ಸೊ ನೀವು 9ನೇ ತರಗತಿ ಟೆಕ್ಸ್ಟ್ ಬುಕ್ನ ನೋಡೋದಾದರೆ ಅಲ್ಲಿ ರ್ಯಾಷನಲ್ ನಂಬರ್ಸ್ ಅಂತೇಳಿ ಒಂದು ಚಾಪ್ಟರ್ ಇದೆ. ಸೊ ಆ ರ್ಯಾಷನಲ್ ನಂಬರ್ಸ್ ಅನ್ನೋ ಚಾಪ್ಟ್ರಲ್ಲಿ ಮೊದಲನೇ ಚಾಪ್ಟರ್ ಅದು ನಂಬರ್ ಸಿಸ್ಟಮ್ ಅನ್ನೋ ಚಾಪ್ಟ್ರಲ್ಲಿ ಬರುತ್ತೆ. ಆ ರ್ಯಾಷನಲ್ ನಂಬರ್ಸ್ ಚಾಪ್ಟ್ರಲ್ಲಿ ಇದೇ ಥರ ಪ್ರತ್ಯೇಕವಾದ ಕಾನ್ಸೆಪ್ಟೇ ಇದೆ. ಈ ಥರ P/Q ಫಾರ್ಮಿಗೆ ರೆಡ್ಯೂಸ್ ಮಾಡೋಕ್ಕೆ ಅಂತೇಳಿ ಅದೊಂದು ಲಾಂಗ್ ಪ್ರೊಸೆಸ್ಸು, ತುಂಬ ಲೆಂತಿ ಪ್ರೊಸೆಸ್ ಆಗುತ್ತೆ. ಅದನ್ನ ಇಲ್ಲಿ ಅಪ್ಲೈ ಮಾಡ್ತಾ ಕೂತ್ರೆ ವಿತಿನ್ ಟು ಅರೌಂಡ್ 10 or 5 ಮಿನಿಟ್ಸ್ ಬೇಕಾಗುತ್ತೆ. ಬಟ್ ಈಸಿ ಮೆಥಡ್ ಅಂದರೆ ತುಂಬ ಸಿಂಪಲ್ ಆಗಿ ತಲೆ ಕೆಡ್ಸ್ಕೋಬಾರ್ದು. ನೀವು ಜಸ್ಟ್ ಕೊಟ್ಟಿರೋ ಆಪ್ಷನಲ್ಲೇ ವೆರಿಫೈ ಮಾಡಬೇಕು. 11ಅನ್ನು 30ಇಂದ ಡಿವೈಡ್ ಮಾಡಿ, 13ಅನ್ನು 30ಇಂದ ಡಿವೈಡ್ ಮಾಡಿ, 14ಅನ್ನು 23ಇಂದ ಡಿವೈಡ್ ಮಾಡಿ, 4ಅನ್ನು 7ಇಂದ ಡಿವೈಡ್ ಮಾಡಿ. ಯಾವುದ್ರಲ್ಲಾದರೂ ಒಂದರಲ್ಲಿ ಆನ್ಸರ್ ಬಂದೇ ಬರುತ್ತೆ. ನಾನು ಜಸ್ಟ್ ಫಸ್ಟ್ ಒಂದು ತೋರಿಸ್ತೀನಿ. 30ನ 11ಇಂದ ಡಿವೈಡ್ ಮಾಡ್ತಾ ಹೋಗ್ತೀನಿ. ಸೊ 11 ಈಸ್ ಲೆಸ್ಸರ್ ದೆನ್ 30. ಅವತ್ತಾನೆ 11 ಅನ್ನೋದು 30ಕ್ಕಿಂತ ಚಿಕ್ಕದು, ಅದಕ್ಕೋಸ್ಕರ 0 ಪಾಯಿಂಟ್ ಹಾಕಿ 0ನ ಕ್ಯಾರಿ ಮಾಡ್ತೀವಿ. ಸೊ ಈಗ 33 90, 33 90. ಸೊ ಇಲ್ಲಿ ಎಷ್ಟು ಬರುತ್ತೆ, 20 ಉಳಿಯುತ್ತೆ. ಸೊ ಪಾಯಿಂಟ್ ಇರೋದ್ರಿಂದ ಇನ್ನೊಂದು 0ನ ಕ್ಯಾರಿ ಮಾಡ್ತೀನಿ. ಸೊ ಹಾಗಾಗಿ ನಾನು ಏನು ಇಲ್ಲೇನು ತೊಗೊಳ್ಬೋದು, 6 ತೊಗೊಳ್ತೀನಿ. 36 180, ಅಗೈನ್ ನಮಗೇನು ಬರುತ್ತೆ 20 ಬರುತ್ತೆ. ಅಗೈನ್ ಪಾಯಿಂಟ್ ಇದೆ 0 ತೊಗೊಳ್ತೀವಿ 6. ಇದೇ ಥರ ನೀವು ಸಾಲ್ವ್ ಮಾಡ್ತಾ ಹೋದರೆ ಸೊ 20 ರಿಮೈಂಡರ್ ಬರ್ತಾನೆ ಹೋಗುತ್ತೆ. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಇದನ್ನು ನಾನ್ ಟರ್ಮಿನೇಟಿಂಗ್ ರಿಪೀಟಿಂಗ್ ಡಿಸಿಮಲ್ ಎಕ್ಸ್ಪೆನ್ಷನ್ ಅಂತ ಕರಿತೀವಿ. ಸೊ ನಾನ್ ಟರ್ಮಿನೇಟಿಂಗ್ ರಿಪೀಟಿಂಗ್ ಡಿಸಿಮಲ್ ಎಕ್ಸ್ಪೆನ್ಷನ್ ಅಂದರೆ ಅಂತ್ಯವಿಲ್ಲದ ದಶಮಾಂಶ ಸಂಖ್ಯೆಗಳು ಅಂತೇಳಿ. ಸೊ ಇದು ಬರೋದ್ರಿಂದ ನಮಗೆ ಉತ್ತರ ಯಾವುದು ಅಂತ ಗೊತ್ತಾಯ್ತು ಇವಾಗ. ಸೊ ಆನ್ಸರ್ ಯಾವುದು, 11/30. ಸೊ ಈ ಥರ ನೀವು ವೆರಿಫೈ ಮಾಡಬೇಕು. ನೆಕ್ಸ್ಟ್ ಏನಾದರೂ ಎಕ್ಸಾಮಲ್ಲಿ ಕೇಳಿದ್ರೆ ಈ ಥರ ಕ್ವಶನ್ಗಳಿಗೆ ಲೆಂತಿ ಪ್ರೋಸೆಸ್ಸನ್ನು ಕ್ಯಾರಿ ಮಾಡ್ತಾ ಕೂರಬೇಡಿ. ನೀವು ಜಸ್ಟ್ ಆ ಕೊಟ್ಟಿರೋಂಥ ಉತ್ತರಗಳಲ್ಲೇ ಡಿವೈಡ್ ಮಾಡ್ತಾ ಕೂರಿ. ಒಂದು 2 ನಿಮಿಷ ಆಗ್ಬೋದು ಅಷ್ಟೇ. 2 ನಿಮಿಷದಲ್ಲಿ ಆನ್ಸರ್ ಸಿಕ್ಬಿಡುತ್ತೆ. ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡ್ರಿ, ಅದರಲ್ಲೇ ಕೂಡ ಆನ್ಸರ್ನ ಹುಡುಕ್ಬೋದು. ಸೊ ಈಗ 99ನೇ ಕ್ವಶನಿಗೆ ಬರೋಣ. ಈ 99ನೇ ಕ್ವಶನ್ನು ಕೂಡ ಅಷ್ಟೇ 9ನೇ ಕ್ಲಾಸ್ ಟೆಕ್ಸ್ಟ್ ಬುಕ್ಕಲ್ಲಿ ಬರುತ್ತೆ. ಓಲ್ಡ್ ಸಿಲೆಬಸ್ಸಲ್ಲಿ 10th ನಾನು ಸ್ಟಾರ್ಟಿಂಗ್ ಸ್ಕೂಲಿಗೆ ಸೇರಿದಾಗ ಜಾಯಿನ್ ಆದಾಗ ಟೀಚರ್ ಆಗಿ ಆಗ ಈ ಸಿಲೆಬಸ್ ಇತ್ತು. ತುಂಬ ಇಷ್ಟವಾದ ಸಿಲೆಬಸ್ ಇದು. ಬಟ್ ಈಗ ಇಲ್ಲ. ಅದು 2√3 ಮೈನಸ್ 3√2 ಇದು ಒಂದು ಇರ್ರ್ಯಾಷನಲ್ ನಂಬರು. ಸೊ ಇದರಲ್ಲಿ ರ್ಯಾಷನಲೈಸ್ ದ ಡಿನಾಮಿನೇಟರ್ ಅಂತ ಬರುತ್ತೆ. ಈ ಛೇದನ ಅಕರ್ಣೀಕಾರಕ ಮಾಡೋದು. ಅಕರ್ಣೀಕಾರಕ ಹೆಂಗೆ ಮಾಡೋದಂದರೆ ಇದಕ್ಕೆ ಅಕರ್ಣೀಕಾರಕವನ್ನು ಹುಡುಕಬೇಕಾಗುತ್ತೆ. ಅದಕ್ಕೆ ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಅಂತ ಕರಿತೀವಿ. ಏನದು ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಅಂದರೆ ತುಂಬ ಸಿಂಪಲ್ ನೋಡಿ ಫ್ರೆಂಡ್ಸ್, ನಿಮಗೆ ಹೇಳಿ ಯಾವ ಥರ ರೆಡ್ಯೂಸ್ ಮಾಡ್ಕೋಬೇಕು ಅಂತ. ಈ ಥರ ಬೈನಾಮಿಯಲ್ ಕೊಟ್ಟರೆ 2 ಅಂಕಿಗಳ ಸಂಖ್ಯೆ ಕೊಟ್ಟರೆ ನೀವೇನು ಮಾಡಬೇಕಿಲ್ಲಿ, ಇವೆರಡರ ಮಧ್ಯದಲ್ಲಿರೋಂಥ ಚಿಹ್ನೆನ ಬದಲಾಯಿಸೋದಷ್ಟೇ ಅಕರ್ಣೀಕಾರಕ, ಅದಕ್ಕೆ ಅಂತ ಕರಿತೀವಿ. ಸೊ ಇವೆರಡರ ಮಧ್ಯದಲ್ಲಿ ಚಿಹ್ನೆ ಅಂದರೆ ಮೈನಸ್ ಕೊಟ್ಟಿದ್ದಾರೆ ಅಂದರೆ ಪ್ಲಸ್ ಮಾಡಬೇಕು, ಪ್ಲಸ್ ಕೊಟ್ಟಿದ್ರೆ ಮೈನಸ್ ಮಾಡಬೇಕು. ಅದನ್ನು ನಾವೇನು ಮಾಡಬೇಕಿಲ್ಲಿ, ಎರಡೂ ಕಡೆ ಮಲ್ಟಿಪ್ಲೈ ಮಾಡಬೇಕು. 2√3 ಪ್ಲಸ್ 3√2 ಡಿವೈಡೆಡ್ ಬೈ 2√3 ಪ್ಲಸ್ 3√2. ಇದಕ್ಕೆ ನಾವು ಛೇದದ ಅಕರ್ಣೀಕಾರಕ ಅಂತ ಕರಿತೀವಿ. ಸೊ ಈಗ ಈ ಮೇಲ್ಗಡೆ ನೋಡ್ಬೋದು ಇವೆರಡು ದ್ವಿಪದೋಕ್ತಿಗಳು ಸೇಮ್ ಇದ್ದಾವೆ. ಅವೆರಡನ್ನು ನಾವೇನಂತ ಬರಿಬೋದು, 2√3 ಪ್ಲಸ್
3 ರೂಟ್ 2 ಹೋಲ್ ಸ್ಕ್ವೇರ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರಲ್ಲಿ ಬರಿತೀವಿ. ಸೊ ಡಿವೈಡೆಡ್ ಬೈ, ಸೊ ಇದು ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ. ನೋಡಿ ಐಡೆಂಟಿಟಿಗಳು ಎಲ್ಲೆಲ್ಲಿ ಹೆಲ್ಪ್ ಆಗ್ತವೆ ಅಂತ, ಸೂತ್ರಗಳು ತುಂಬ ಇಂಪಾರ್ಟೆಂಟ್ ಅನ್ನೋದು ಅದಕ್ಕೋಸ್ಕರನೇ. ಸೊ 2 ರೂಟ್ 3 ಮೈನಸ್ 3 ರೂಟ್ 2 ಇಂಟು 2 ರೂಟ್ 3 ಪ್ಲಸ್ 3 ರೂಟ್ 2 ಅಂದರೆ ಇದು ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಸೂತ್ರ. 2 ರೂಟ್ 3 ಹೋಲ್ ಸ್ಕ್ವೇರ್ ಮೈನಸ್ 3 ರೂಟ್ 2 ಹೋಲ್ ಸ್ಕ್ವೇರ್. ನಮಗೆ ಗೊತ್ತಿದೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ. ಸೊ 2 ರೂಟ್ 3 ಹೋಲ್ ಸ್ಕ್ವೇರ್ ಮೇಲ್ಗಡೆನ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದೀನಿ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ 3 ರೂಟ್ 2 ಹೋಲ್ ಸ್ಕ್ವೇರ್ ಪ್ಲಸ್ 2 ಆಫ್ 2 ರೂಟ್ 3 ಇಂಟು 3 ರೂಟ್ 2 ಡಿವೈಡೆಡ್ ಬೈ. ಇದನ್ನು ಫಾಸ್ಟಾಗಿ ಮಾಡ್ಬೋದು, ಪ್ರಾಕ್ಟೀಸ್ ಆಗೋವರೆಗೂ ಅಷ್ಟೇ. ಇಲ್ಲಿ ಎರಡಕ್ಕೂ ಕೂಡ ಸ್ಕ್ವೇರ್ನ ಅಪ್ಲೈ ಮಾಡಬೇಕು. ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. 2 2 ज़ 4 4 3 ज़ 12. ಕನ್ಫ್ಯೂಸ್ ಮಾಡ್ಕೋಬೇಡಿ. 3 3 ज़ 9, ಎರಡಕ್ಕೂ ಸ್ಕ್ವೇರ್ ಅಪ್ಲೈ ಮಾಡಬೇಕು, ಯಾಕೆಂದರೆ ಇದು ಹೋಲ್ ಸ್ಕ್ವೇರು. 3 3 ज़ 9, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. 9 2 ज़ 18. ಇಲ್ಲೂ ಕೂಡ ಅಷ್ಟೇ. 2 2 ज़ 4, ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. 4 3 ज़ 12 ಪ್ಲಸ್ 3 3 ज़ 9, 9 2 ज़ 18 ಪ್ಲಸ್ ಇಲ್ಲಿ ನೋಡ್ಬೋದು 2 ಇಂಟು 2 4, 4 3 ज़ 12. ಹೊರಗಡೆ ಇರುವಂಥ ಅಂಕಿಗಳನ್ನು ಫಸ್ಟ್ ನೀವು ಮಲ್ಟಿಪ್ಲೈ ಮಾಡ್ಕೋಬೇಕು. ಅದಾದಮೇಲೆ ಈ ಸ್ಕ್ವೇರ್ ರೂಟ್ಸ್ಗಳಲ್ಲಿ ಇರುವಂಥ ಅಂಕಿಗಳನ್ನು ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಸ್ಕ್ವೇರ್ ರೂಟ್ ಆಫ್ ರೂಟ್ 3 ಇಂಟು ರೂಟ್ 2 ಇಟ್ ಗಿವ್ಸ್ ರೂಟ್ 6 ಡಿವೈಡೆಡ್ ಬೈ 12 ಮೈನಸ್ 18 ನಿಮಗೆ ಎಷ್ಟು ಸಿಗುತ್ತೆ? -6 ಸಿಗುತ್ತೆ. ಸೊ ಫೈನಲ್ ಆಗಿ ನೀವು ಆನ್ಸರ್ ನೋಡೋದಾದರೆ ಇಲ್ಲಿ ಬರಿತೀನಿ ನಾನು ಆನ್ಸರ್ನ. ಸೊ ಫೈನಲ್ ಆಗಿ ಆನ್ಸರ್ ನೋಡೋದಾದರೆ 12 ಪ್ಲಸ್ 18 ಎಷ್ಟು ಬರುತ್ತೆ? 30 ಪ್ಲಸ್ 12 ರೂಟ್ 6 ಡಿವೈಡ್ ಬೈ -6 ಬರುತ್ತೆ. ಇಲ್ಲಿ 6ನ್ನು ಕಾಮನ್ ತೆಗಿರಿ. 6 ಆಫ್ 6 5ಲಿ 30 ಪ್ಲಸ್ 6 2ಲಿ 12 ಡಿವೈಡ್ ಬೈ -6. 6ಗೆ 6 ಕ್ಯಾನ್ಸಲ್ ಆದರೆ ಇಲ್ಲಿ ಮೈನಸ್ ಇರೋದ್ರಿಂದ ಮೈನಸ್ಸಿಂದ ಡಿವೈಡ್ ಮಾಡಿದ್ರೆ ಅಂಶನ -5 -2 ರೂಟ್ 6 ಬರುತ್ತೆ. ಹಾಗಾದರೆ ಹೇಳಿ ಅವ್ರು ಕೊಟ್ಟಿರೋ ಪ್ರಕಾರ ಎ ಪ್ಲಸ್ ಬಿ ರೂಟ್ 6 ದೆನ್ ದ ವ್ಯಾಲ್ಯೂ ಆಫ್ ಎ ಆ್ಯಂಡ್ ಬಿ ಅಂತ ಕೇಳಿದ್ದಾರೆ. ಹಾಗಾದರೆ ಎ -5 ಆ್ಯಂಡ್ ಬಿ -2. ಹಾಗಾದರೆ ಆನ್ಸರ್ ಯಾವುದು? -5 ಮತ್ತು -2 ಇಲ್ಲಿ ಸರಿಯಾದ ಉತ್ತರ. ಸೊ ಅದೇ ಕರೆಕ್ಟ್ ಆನ್ಸರ್ ಇಲ್ಲಿ. ಸೊ ಇದೇ ಥರ ನೀವು ನೆಕ್ಸ್ಟ್ ಯಾವುದಾದ್ರೂ ಕ್ವಶನ್ ಸಿಕ್ಕಿದ್ರೆ ಇದೇ ಥರ ಪ್ರಾಕ್ಟೀಸ್ ಮಾಡ್ಕೊಳ್ರಿ. ಸೊ ನಿಮಗೇನಾದರೂ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸಲ ಅದನ್ನು ರಿವೈಂಡ್ ಮಾಡಿ ನೋಡಿ. ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೋಬೇಕು, ಯಾಕಂದರೆ ಕ್ವಶನ್ ಉತ್ತರ ಇವತ್ತೇನೋ ಸಿಕ್ಬಿಡುತ್ತೆ, ಬಟ್ ನೆಕ್ಸ್ಟ್ ಎಕ್ಸಾಮಲ್ಲೂ ಕೂಡ ಇದೇ ಕ್ವಶನ್ ಬಂದರೆ ಮತ್ತೆ ತಲೆ ಬಿಸಿ ಮಾಡ್ಕೊತೀರಾ. ಸೊ ಅವತ್ತೇ ನೋಡಬೇಕಿತ್ತು ನಾವು ಅಂತೇಳಿ. ಬಟ್ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಗೊತ್ತಿಲ್ಲದೆ ಇರೋರಿಗೆ ಮಾತ್ರ ಹೇಳ್ತಿರೋದು, ತಪ್ಪು ತಿಳ್ಕೊಬೇಡಿ. ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅಮಾಂಗ್ ದ ಫಾಲೋಯಿಂಗ್ ಈಸ್. ಸೊ ಇದರಲ್ಲಿ ಇನ್ಕರೆಕ್ಟ್ ತುಂಬ ಈಸಿಯಾಗಿ ಹುಡುಕ್ಬೋದು. ನೀವು ನೋಡೋದಾದರೆ ದ ಸಮ್ ಆಫ್ 2 ಇಂಟೀಜರ್ಸ್ ಈಸ್ ಆಲ್ವೇಸ್ ಆ್ಯನ್ ಇಂಟೀಜರ್. ಸೊ ನೀವು ಯಾವುದೇ 2 ಇಂಟೀಜರ್ನ ತೊಗೊಂಡು ಆ್ಯಡ್ ಮಾಡಿದ್ರೆ ಅವೆಲ್ಲ ಕೂಡ ಇಂಟೀಜರೇ ಆಗಿರುತ್ತೆ. ನಾವು ಇದನ್ನು ಕ್ಲೋಜರ್ ಪ್ರಾಪರ್ಟಿ ಅನ್ನೋ ಅಂಥ ಒಂದು ಪ್ರಾಪರ್ಟಿಲಿ ನಾವು ನೋಡಿದ್ದೀವಿ ನಿಯಮದಲ್ಲಿ. ದ ಡಿಫ್ರೆನ್ಸ್ ಆಫ್ 2 ಇಂಟೀಜರ್ ಈಸ್ ಆಲ್ವೇಸ್ ಆ್ಯನ್ ಇಂಟೀಜರ್. ಇಂಟೀಜರ್ ಅಂದ್ರೇನು? 0 ಕೂಡ ಸೇರುತ್ತೆ, ಪಾಸಿಟಿವ್ ಇಂಟೀಜರ್ ಧನಾತ್ಮಕ ಅಂಕಿಗಳು ಸೇರ್ತವೆ, ಋಣಾತ್ಮಕ ಸಂಖ್ಯೆಗಳು ಸೇರ್ತವೆ. ಹಾಗಾಗಿ ನೀವು ಯಾವುದೇ ಸಂಖ್ಯೆಗಳನ್ನು ತಗೊಂಡು ಕಳೆದಾಗಲೂ ಕೂಡ ನಿಮಗೆ ಇಂಟೀಜರೇ ಸಿಗುತ್ತೆ. ಸೊ ದ ಪ್ರಾಡಕ್ಟ್ ಆಫ್ 2 ಇಲ್ಲೂ ಕೂಡ ಅಷ್ಟೇ, ನೀವು ಯಾವುದೇ ಅಂಕಿಗಳನ್ನು ತಗೊಂಡು ಗುಣಿಸಿದ್ರೂ ಕೂಡ ನಿಮಗೆ ಇಂಟೀಜರೇ ಬರುತ್ತೆ. ಏನೋ ಒಂದು ಇಂಟೀಜರು, ಅದು ಪಾಸಿಟಿವ್ ಆದರೂ ಆಗಿರಲಿ, ನೆಗೆಟಿವ್ ಆದರೂ ಆಗಿರಲಿ, 0 ಆದರೂ ಆಗಿರಲಿ, ಬಂದೇ ಬರುತ್ತೆ. ಬಟ್ ಲಾಸ್ಟ್ನೇದು ನೋಡಿ, ದ ಕೋಶೆಂಟ್ ಒಬ್ಟೈನ್ಡ್ ವೆನ್ ಅನ್ ಇಂಟೀಜರ್. ಫಾರ್ ಎಕ್ಸಾಂಪಲು 1 ಅನ್ನೋದು ಕೂಡ ಪಾಸಿಟಿವ್ ಇಂಟೀಜರೇ, 3 ಅನ್ನೋದು ಕೂಡ ಪಾಸಿಟಿವ್ ಇಂಟೀಜರೇ. 1ನ್ನು 3ಯಿಂದ ಡಿವೈಡ್ ಮಾಡಿದ್ರೆ ನಿಮಗೇನು ಸಿಗುತ್ತೆ? ಡೆಸಿಮಲ್ ಎಕ್ಸ್ಪ್ಯಾನ್ಷನ್ ಸಿಗುತ್ತೆ. ಆ ಡೆಸಿಮಲ್ ಎಕ್ಸ್ಪ್ಯಾನ್ಷನ್ನು 0.333 ಆ್ಯಂಡ್ ಸೊ ಆನ್ ಬರುತ್ತೆ. ಸೊ ಇದು ಇಂಟೀಜರ್ ಆಗೋಲ್ಲ. ಅದಕ್ಕೋಸ್ಕರ ನಾವೇನಂತ ಕರಿತೀವಿ? ಸೊ ಲಾಸ್ಟ್ ಆಪ್ಷನ್ ಇದೆಯಲ್ಲ, ಈ ಆಪ್ಷನ್ನು ಇನ್ಕರೆಕ್ಟ್ ಆನ್ಸರ್ ಅಂತ ಚೂಸ್ ಮಾಡ್ತೀವಿ. ಸೊ ನಿಮಗೆ ಗೊತ್ತಿರುತ್ತೆ ಇದು ಏನಕ್ಕೆ ಇನ್ಕರೆಕ್ಟ್ ಅಂತ, ನಾನು ಕೂಡ ಹೇಳಿದ್ದೀನಿ. ಸೊ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ, ಯಾಕೆಂದರೆ ತುಂಬ ಕ್ವಶನ್ಗಳಿದ್ದಾವೆ. ಜಾಸ್ತಿ ಡೀಟೇಲ್ಸನ್ನ ಇಲ್ಲೇ ಡಿಸ್ಕಸ್ ಮಾಡೋದು ಬೇಡ, ಇನ್ನೂ ತುಂಬ ವೀಡಿಯೋಸ್ಗಳಿದ್ದಾವೆ, ಓಲ್ಡ್ ಕ್ವಶನ್ ಪೇಪರಿಗೂ ಹೋಗೋದಿದೆ. ಸೊ ನಿಮಗೆ ನೀವು ಯಾವ್ದು ಪ್ರಿಫರ್ ಮಾಡ್ತೀರಾ ಈ ಕಾಮೆಂಟಲ್ಲಿ, ಅದನ್ನೇ ನಾವೇನು ಮಾಡ್ತೀವಿ ಪಿಕ್ ಮಾಡ್ಕೊಂಡು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ದಯವಿಟ್ಟು ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಮುಂದಿನ ಕ್ವಶನ್ಗೆ ಹೋಗೋಣ ಈಗ. ಸೊ ನೆಕ್ಸ್ಟು 101ನೇ ಕ್ವಶನ್ನು. ಸೊ ಈ ಕ್ವಶನ್ನಲ್ಲಿ ನೀವು ನೋಡ್ಬೋದು, ಇದು ಕೂಡ ತುಂಬ ಸಿಂಪಲ್ ಕ್ವಶನ್ನು. ಇನ್ ಎ ಕ್ಲಾಸ್ ಆಫ್ 42 ಸ್ಟೂಡೆಂಟ್ಸ್, ಇಲ್ಲಿ ಟೋಟಲ್ ಸ್ಟೂಡೆಂಟ್ಸು ಎಷ್ಟು ಜನ ಇದ್ದಾರೆ?
ಟೋಟಲ್ ಸ್ಟೂಡೆಂಟ್ಸ್ ಇರೋದಿಲ್ಲಿ 42. ತುಂಬ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. 2/7 ಆಫ್ ದೆಮ್ ಪ್ರಾಕ್ಟೀಸ್ಡ್ ವಾಲಿಬಾಲ್. ಸೊ ವಾಲಿಬಾಲ್ ಪ್ರಾಕ್ಟೀಸ್ ಮಾಡ್ತಿರೋರು 2/7 ಅಂತೆ. ಟೋಟಲ್ 47ಅಲ್ಲಿ 2/7 ಅಂದರೆ ನೀವು ಜಸ್ಟ್ ಮಲ್ಟಿಪ್ಲೈ ಮಾಡಿದ್ರೆ ಟೋಟಲ್ ನಂಬರ್ ಆಫ್ ವಾಲಿಬಾಲ್ ಪ್ಲೇಯರ್ಸ್ ಸಿಗ್ತಾರೆ. ಸೊ ಅಲ್ಲಿಗೆ ಎಷ್ಟು ಬರುತ್ತೆ, ಸಾರಿ 42, ಅದು 47 ಅಲ್ಲ. ಸೊ 7 6 42, 6 7 12 ಜನ ಸ್ಟೂಡೆಂಟ್ಸ್ ಮಾತ್ರ ವಾಲಿಬಾಲ್ ಆಡ್ತಾರೆ. ಅದೇ ಥರ 3/7 ಆಫ್ ದೆಮ್ ಪ್ರಾಕ್ಟೀಸ್ಡ್ ಕರಾಟೆನ ಪ್ರಾಕ್ಟೀಸ್ ಮಾಡ್ತಿರೋರು ಎಷ್ಟು ಜನ ಅಂತೆ, 3/7 ಅಂತೆ. 3/7 ಇಂಟು 42ನ ಮಲ್ಟಿಪ್ಲೈ ಮಾಡಿ, ಯಾಕೆಂದರೆ ಅದರಲ್ಲೇ ಇದ್ದಾರೆ ಕರಾಟೆ ಆಡೋರು, ವಾಲಿಬಾಲ್ ಆಡೋರು ಎಲ್ಲರೂ ಕೂಡ. ಸೊ 7 6 42 ಅಂದರೆ 7 6 42, 6 3 18. ಇಲ್ಲಿ 18 ಜನ, 42 ಜನದಲ್ಲಿ 12 ಜನ ವಾಲಿಬಾಲ್ ಆಡಿದ್ರೆ ಇನ್ನು 18 ಜನ ಕರಾಟೆ ಆಡ್ತಾರೆ. ನೋಡಿ ಎಷ್ಟು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಇಷ್ಟೇ ನಿಮಗೆ ಗೊತ್ತಿರುತ್ತೆ, ಬಟ್ ಮರ್ತಿರ್ತೀರ ಅಷ್ಟೇ. ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಪ್ರಾಕ್ಟೀಸ್ಡ್ ಕಬಡ್ಡಿ. ಹಾಗಾದರೆ ಕಬಡ್ಡಿ ಪ್ರಾಕ್ಟೀಸ್ ಮಾಡ್ತಿರೋರು ಎಷ್ಟು ಜನ ಅಂದರೆ ಉಳಿದಿರೋರು ಕಬಡ್ಡಿ ಪ್ರಾಕ್ಟೀಸ್ ಮಾಡ್ತಿರ್ತಾರೆ. ಸೊ ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಇವೆರಡನ್ನು ಕೂಡ್ಕೋಬೇಕು. V+K, ಕಬಡ್ಡಿ ಮತ್ತು ವಾಲಿಬಾಲ್ ಆಡೋರ ಸಂಖ್ಯೆ ಎಷ್ಟಿದೆ, 30 ಇದೆ. ಸೊ 42ರಲ್ಲಿ 30ನ್ನು ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ಅವರು ಕಬಡ್ಡಿ ಪ್ಲೇಯರ್ಸ್ ಆಗಿರ್ತಾರೆ ಫ್ರೆಂಡ್ಸ್. ಸೊ ಕಬಡ್ಡಿ ಆಡೋರು ಇಷ್ಟು ಜನ. ಸೊ ಎಷ್ಟು ಜನ ಬರುತ್ತೆ, 12 ಆನ್ಸರ್ ಬರುತ್ತೆ. ಸೊ ಹಾಗಾದರೆ ಉತ್ತರ ಯಾವುದು ಇದಕ್ಕೆ, 101ಕ್ಕೆ. ಸೊ 101ಕ್ಕೆ ಉತ್ತರ 12 ಈಸ್ ದ ಕರೆಕ್ಟ್ ಆನ್ಸರ್. ಸೊ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಆನ್ಸರು, ಬಟ್ ಆದರೆ ಮಾಡೋ ಅಂಥ ಮೆಥಡ್ ಗೊತ್ತಿರುತ್ತೆ, ಬಟ್ ಮರ್ತ್ಬಿಟ್ಟಿರ್ತೀರ, ತುಂಬ ಗ್ಯಾಪ್ ಆಗಿರುತ್ತಲ್ವ, ಹಾಗಾಗಿ ಮರ್ತೋಗಿರೋದು ಸಹಜ. ಸೊ ಇರಲಿ, ಈಗಾದರೂ ತಿಳ್ಕೊಳ್ಳಿ, ತೊಂದರೆ ಇಲ್ಲ. 102ನೇ ಕ್ವಶನಿಗೆ ಹೋಗೋಣ. ಎ ಫ್ರ್ಯಾಕ್ಷನ್ ಎಕ್ಸೆಪ್ಟ್ 0 ಈಸ್ ಮಲ್ಟಿಪ್ಲೈಡ್ ಬೈ ಇಟ್ಸ್ ಇನ್ವರ್ಸ್, ದ ಪ್ರಾಡಕ್ಟ್ ಈಸ್ ಈಕ್ವಲ್ ಟು ಅಂತ ಕೇಳಿದ್ರು. ಅಂದರೆ ಯಾವುದೇ ಒಂದು ಭಿನ್ನರಾಶಿನ, ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ಭಿನ್ನರಾಶಿನ ಎಕ್ಸೆಪ್ಟ್ 0 ಅಂದರೆ 0ನ ಹೊರತುಪಡಿಸಿ. ಸೊ 0ನ ಹೊರತುಪಡಿಸಿ, ಏಕೆಂದರೆ 0 ಕೂಡ ಒಂದು ಫ್ರ್ಯಾಕ್ಷನ್ನೇ, ಅದನ್ನು ರ್ಯಾಷನಲ್ ನಂಬರ್ ಅಂತ ಆಕ್ಸೆಪ್ಟ್ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಅವರು ಪರ್ಟಿಕ್ಯುಲರಾಗಿ ಕೊಟ್ಟಿದ್ದಾರೆ. 0ನ ಹೊರತುಪಡಿಸಿ A/B ಯಾವುದೇ ಒಂದು ಭಿನ್ನರಾಶಿನ ತಗೊಂಡು ಅದರ ಇನ್ವರ್ಸ್ ಅಂದರೆ ಫ್ರೆಂಡ್ಸ್ ವಿಲೋಮ ಅಂತ. ವಿಲೋಮ ಅಂದರೆ ಇದನ್ನು ಉಲ್ಟಾ ಮಾಡೋದು, B/A. ಸೊ ಮಲ್ಟಿಪ್ಲೈ ಮಾಡಿದ್ರೆ ಯಾವಾಗಲೂ ಏನು ಸಿಗುತ್ತೆ ಅಂತ ಕೇಳಿದರೆ A ಕ್ಯಾನ್ಸಲ್ ಆಗಿ B ಕ್ಯಾನ್ಸಲ್ ಆಗಿ ನಿಮಗೆ ಯಾವಾಗಲೂ ಪ್ರಾಡಕ್ಟ್ ಏನು ಸಿಗುತ್ತೆ, 1 ಸಿಗುತ್ತೆ. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಅಫ್ಕೋರ್ಸ್ 1 ಕರೆಕ್ಟ್ ಉತ್ತರ ಇಲ್ಲಿ. ಸೊ ನೀವು ಯಾವುದಾದ್ರು ತಗೊಳ್ಳಿ, ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ -1/2. ಸೊ ಇದರ ವಿಲೋಮ ಏನು, -2/1. ಸೊ ಇದನ್ನು ಕೂಡ ಮಲ್ಟಿಪ್ಲೈ ಮಾಡಿ, ಮೈನಸ್ ಇಂಟು ಮೈನಸ್ ಪ್ಲಸ್ 2 2 1 1 ಕ್ಯಾನ್ಸಲ್ ಆಗಿ ನಿಮಗೆ ಆನ್ಸರ್ ಏನು ಬರುತ್ತೆ, 1 ಬರುತ್ತೆ. ಸೊ ಹಾಗಾಗಿ ನೀವು ಇದನ್ನು ವಿಲೋಮ ನಿಯಮ ಗೊತ್ತಿರುತ್ತೆ ನಿಮಗೆ, ಹಾಗಾಗಿ ಜಾಸ್ತಿ ಏನು ಎಕ್ಸ್ಪ್ಲನೇಷನ್ ಮಾಡೋದು ಬೇಡ. ಸೊ ನೆಕ್ಸ್ಟು ಮುಂದಿನ ಪ್ರಶ್ನೆಗೆ ಹೋಗೋಣ. ಎ ಥಿನ್ ರೆಕ್ಟ್ಯಾಂಗ್ಯುಲರ್ ಮೆಟಲ್ ಶೀಟ್ ಹ್ಯಾಸ್. ಸೊ ಮೆಟಲ್ ಶೀಟ್ ಅಂದ ತಕ್ಷಣ, ರೆಕ್ಟ್ಯಾಂಗ್ಯುಲರ್ ಮೆಟಲ್ ಶೀಟ್ ಅಂದ ತಕ್ಷಣ ಗೊತ್ತಾಗಬೇಕು ನಿಮಗೆ, ರೆಕ್ಟ್ಯಾಂಗಲ್ ಶೀಟ್ ಅಂದರೆ ರೆಕ್ಟ್ಯಾಂಗಲ್ದು ಏರಿಯಾ ಗೊತ್ತಿರಬೇಕು. ಸೊ ಆ ರೆಕ್ಟ್ಯಾಂಗಲಲ್ಲಿ ಲೆಂತ್ ಕೊಟ್ಟಿದ್ದಾರೆ ಮೆಟಲ್ ಶೀಟ್ದು. ಸೊ ಲೆಂತ್ ಎಷ್ಟು ಕೊಟ್ಟಿದ್ದಾರೆ, ಮಿಕ್ಸ್ಡ್ ಫ್ರ್ಯಾಕ್ಷನಲ್ಲಿ ಕೊಟ್ಟಿದ್ದಾರೆ, ಮಿಶ್ರ ಭಿನ್ನರಾಶಿಲಿ ಕೊಟ್ಟಿದ್ದಾರೆ. ಅದನ್ನು ನೀವೇನು ಮಾಡಬೇಕು, ಇಂಪ್ರಾಪರಿಗೆ ಕನ್ವರ್ಟ್ ಮಾಡಬೇಕು, ವಿಷಮ ಭಿನ್ನರಾಶಿಗೆ ಕನ್ವರ್ಟ್ ಮಾಡ್ಕೋಬೇಕು. ಯಾವ ರೀತಿ ಅಂದರೆ 2 3 6, 6 + 1 7, 7/2 ಮೀಟರ್ ಅಂತ ಬರ್ಕೋಬೇಕು. ಬ್ರೆಡ್ತ್ ಅಂದರೆ ಅಗಲನೂ ಕೂಡ ಅವರು ಮಿಶ್ರ ಭಿನ್ನರಾಶಿಲಿ ಕೊಟ್ಟಿದ್ದಾರೆ, ಅದನ್ನು ವಿಷಮಕ್ಕೆ ಕನ್ವರ್ಟ್ ಮಾಡ್ಕೋಬೇಕು. 2 2 4, 4 + 1 5/2 ಮೀಟರ್ ಆಗುತ್ತೆ. ಸೊ ಇದು ಬ್ರೆಡ್ತು. ಸೊ ಏರಿಯಾ ಆಫ್ ದಿ ಮೆಟಲ್ ಶೀಟ್ ಅಂತ ಕೇಳಿದ್ದಾರೆ. ಸೊ ಏರಿಯಾ ಈಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆಡ್ತ್. ಯಾರಿಗೆ ತಾನೇ ಗೊತ್ತಿಲ್ಲ ನೋಡಿ ಫಾರ್ಮುಲಾ, ಸೊ ಎಲ್ಲರಿಗೂ ಗೊತ್ತಿದೆ. ಸೊ ಏರಿಯಾ ಫಾರ್ಮುಲಾ ಅಪ್ಲೈ ಮಾಡಿದ್ರೆ 7/2 ಇಂಟು 5/2 ಬರುತ್ತೆ. ಮಲ್ಟಿಪ್ಲೈ ಮಾಡಿ ಅಷ್ಟೇ ಡೈರೆಕ್ಟಾಗಿ, ನ್ಯೂಮರೇಟರ್ ಅಂಶಕ್ಕೆ ಛೇದಾಗೆ ಮಲ್ಟಿಪ್ಲೈ ಮಾಡಿ. 7 5 35, 2 2 4, ಸೊ 35/4. ಬಟ್ ಆನ್ಸರ್ ನಮಗೆ ಮಿಶ್ರ ಭಿನ್ನರಾಶಿಲಿದೆ, ನೀವೇನು ಮಾಡೋಕ್ಕೆ ಹೋಗಬೇಡಿ. 35ನ 4ರಿಂದ ಡಿವೈಡ್ ಮಾಡಿ. 7 4 28 ಬಂದರೆ 9 4 36 ಜಾಸ್ತಿ ಆಗುತ್ತೆ, 8 4 32. ಸೊ ಇಲ್ಲಿ 3 ಉಳಿಯುತ್ತೆ. ಸೊ ಹಾಗಾದರೆ ಇಲ್ಲಿ ಜಸ್ಟ್ ನೋಡ್ಬೋದು. ಸೊ 8 1/4 ಮೀಟರ್ ಸ್ಕ್ವೇರ್ ಅನ್ನೋದು ಇದಕ್ಕೆ ಆನ್ಸರ್ ಆಗಲ್ಲ, ಸಾರಿ. ಸೊ 8 3/4 ಮೀಟರ್ ಸ್ಕ್ವೇರ್ ಅನ್ನೋದು ಆನ್ಸರ್ ಆಗುತ್ತೆ, ಯಾಕಂದರೆ 8 4 32, 32 + 3 35/4. ಸೊ ಕೇರ್ಫುಲ್ಲಾಗಿ ನೋಡಿ. ಸೊ ಕೆಲವೊಂದು ಆಪ್ಷನ್ಸ್ಗಳು ಕನ್ಫ್ಯೂಸ್ ಮಾಡಿಸ್ತವೆ. ಸೊ ನೀವು ಕನ್ಫ್ಯೂಸ್ ಆಗಕ್ಕೆ ಹೋಗಬೇಡಿ, ನೀವು ಆನ್ಸರ್ನ ಸಾಲ್ವ್ ಮಾಡಿ ಆಮೇಲೆ ಆನ್ಸರ್ನ ಪಿಕ್ ಮಾಡಿ, ಆಗ ಈಸಿಯಾಗಿ ಗೊತ್ತಾಗುತ್ತೆ. ನೀವು ಫಸ್ಟೇ ಆಪ್ಷನ್ ನೋಡ್ಬಿಟ್ಟು ಇದೇ ಇರ್ಬೋದು ಅಂತ ಅನ್ಕೋಬಾರ್ದು. ಫಸ್ಟ್ ನೀವು ಪರ್ಫೆಕ್ಟಾಗಿ ಸಾಲ್ವ್ ಮಾಡಿ ನೆಕ್ಸ್ಟ್ ಆನ್ಸರ್ನ ಪಿಕ್ ಮಾಡಬೇಕು ಎಲ್ಲಿದೆ ಅಂತ. ಸೊ ಫ್ರೆಂಡ್ಸ್, ನಾನಿಲ್ಲಿ 104ನೇ ಕ್ವಶನನ್ನು ಪಿಕ್ ಮಾಡ್ತಾ ಇಲ್ಲ. ಸೊ ಏನಕ್ಕೆ ಅಂದರೆ ಈ ಕ್ವಶನ್ನು
ಈ ಕ್ವಶನಿಗೆ ನಾನು ಎಲ್ಲ ಆಪ್ಷನ್ಸನ್ನು ಚೂಸ್ ಮಾಡಿ ನೋಡಿದ್ದೀನಿ, ಬಟ್ ಆನ್ಸರ್ ನನಗೆ x/y ವ್ಯಾಲ್ಯೂ -3/2 ಇರಬೇಕಿತ್ತು ಅಂತ ಅನ್ನಿಸ್ತಾ ಇದೆ. ಬಟ್ ಅದೇ ಕರೆಕ್ಟ್ ಇರ್ಬೋದು, -3/2. ಬಟ್ ಇದು ನನ್ನ ಪ್ರಕಾರ ರಾಂಗ್ ಕೊಟ್ಟಿದ್ದಾರೆ ಆಪ್ಷನ್ನ ಅಂತ ಅರ್ಥ. ಸೊ ಅಥವಾ -1/5 ಅಂತನಾದರೂ ಉತ್ತರನ ಕೊಡಬೇಕಾಗಿತ್ತು, ಬಟ್ ಅವ್ರು ಕೊಟ್ಟಿಲ್ಲ. ಅದಕ್ಕೋಸ್ಕರ ವೆಯ್ಟ್ ಮಾಡೋಣ ಓವರಾಲ್ ಕೀ ಆನ್ಸರ್ ಬಂದಾಗ ಯಾವ ರೀತಿ ಬರ್ಬೋದು ಅಂತ. ಯಾಕೆಂದರೆ ಗೊತ್ತಿಲ್ಲದಲ್ಲೇ ನಾವು ಯಾವುದನ್ನು ಕೂಡ ಅನಲೈಸ್ ಮಾಡೋದು ತಪ್ಪಾಗುತ್ತೆ. ಸೊ ಆದ ಕಾರಣ 104ನೇ ಕ್ವಶನ್ನು ಪೆಂಡಿಂಗಲ್ಲಿರಲಿ. ಸೊ ನಾನು ಬೇಕಾದರೆ ಇದು ಗೊತ್ತಾದ ತಕ್ಷಣ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀನಿ. ಸೊ ನಾನು ಇವತ್ತೇ ವಿಡಿಯೋ ಮಾಡ್ತಿರೋದ್ರಿಂದ ಒಂದು ಸ್ವಲ್ಪ ಅದನ್ನು ಸರ್ಚ್ ಮಾಡೋಕ್ಕಾಗಿಲ್ಲ, ಬಟ್ ನಾನು ಯೋಚನೆ ಮಾಡಿ ಸಾಲ್ವ್ ಮಾಡಿರೋ ಮಟ್ಟಿಗೆ ಇದೊಂದು ಸ್ವಲ್ಪ ಡೌಟ್ಫುಲ್ ಆಗಿದೆ. ಸೊ ನೀವು ತಲೆ ಕೆಡಿಸ್ಕೋಬೇಡಿ, ನಾನು ಕಾಮೆಂಟ್ ಸೆಕ್ಷನಲ್ಲಿ ಶೀಘ್ರದಲ್ಲೇ ತಿಳಿಸ್ತೀನಿ ಅದ್ರ ಬಗ್ಗೆ. 105ನೇ ಕ್ವಶನಿಗೆ ಹೋಗೋಣ ಫ್ರೆಂಡ್ಸ್. ದ ಕಾಸ್ಟ್ ಆಫ್ ಪೆನ್ ಈಸ್, ಸೊ ಪೆನ್ದು ಕಾಸ್ಟ್ ಕೊಟ್ಟಿದ್ದಾರೆ. 1 ಪೆನ್ ಇಸ್ ಈಕ್ವಲ್ ಟು 8.5 ರುಪೀಸ್ ಅಂತೆ. 1 ಪೆನ್ಸಿಲ್ ಇಸ್ ಈಕ್ವಲ್ ಟು 5.5 ರುಪೀಸ್ ಅಂತೆ. ಸೊ 1 ಡಜನ್ ಪೆನ್ ತಾಣ್ತಾನೆ, ಹಾಫ್ ಡಜನ್ ಪೆನ್ಸಿಲ್ಸ್ ತಾಣ್ತಾನೆ. 1 ಡಜನ್ ಪೆನ್ ಅಂದರೆ 12 ಇಂಟು 8.5. ಸೊ 12 ಇಂಟು 8.5 ಅಂದರೆ ನಿಮಗೆಲ್ಲರಿಗೂ ಗೊತ್ತಿರ್ಬೋದು 102 ಆಗುತ್ತೆ. ಸೊ ಇಲ್ಲಿ ಹಾಫ್ ಡಜನ್ ಪೆನ್ಸಿಲ್ಸ್ ಅಂದರೆ 6 ಇಂಟು 5.5 ಅಂದರೆ ನೀವು ನೋಡ್ಬೋದು. ಸೊ 6 ಇಂಟು 5.5 ಅಂದರೆ ಎಷ್ಟಾಗುತ್ತೆ? ಸೊ 30 ಆಗುತ್ತೆ, ಸಾರಿ 33 ಆಗುತ್ತೆ. ಸೊ 33.0 ಬರುತ್ತೆ, ಇಲ್ಲಿ 102.0 ಬರುತ್ತೆ. ಇವೆರಡನ್ನು ಆ್ಯಡ್ ಮಾಡಿ 102 ಪ್ಲಸ್ 33 ನಿಮಗೆ ಎಷ್ಟು ಸಿಗುತ್ತೆ? 135 ರುಪೀಸ್ ಸಿಗುತ್ತೆ. ಡೈರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡ್ತೀರಾ, ಕೆಲವೊಬ್ರಿಗೆ ಐಡಿಯಾ ಇರುತ್ತೆ. ಸೊ ಈಸಿ ಇದೆ ಇದು ಕ್ವಶನ್ನು. 135 ಈಸ್ ದ ರೈಟ್ ಆನ್ಸರ್. 135 ರೂಪಾಯಿ ಇದಕ್ಕೆ ಕರೆಕ್ಟ್ ಆನ್ಸರ್. 135 ರೂಪಾಯಿ ಯಾವುದು ಕೊಟ್ಟಿದ್ದು? ಈಗಿನ ಕಾಲದಲ್ಲಿ ಅವೆಲ್ಲ ಸಿಗಲ್ಲ, ಆದರೂ ಕೂಡ ಇದೊಂದು ಪ್ರಾಬ್ಲಮ್ ಅಲ್ವಾ, ಪ್ರಾಬ್ಲಮ್ ಥರನೇ ನೋಡಬೇಕು. 1 ಡಜನ್ ಪೆನ್ನನ್ನು ತೊಗೊಂಡು ಮತ್ತು ಅರ್ಧ ಡಜನ್ ಪೆನ್ಸಿಲ್ನ ತೊಗೊಂಡ್ರೆ ಮೇ ಬಿ ಸಿಗ್ಬೋದು, 8.5 ರೂಪಾಯಿಗೆ ಸಿಗುತ್ತೆ, 10 ರೂಪಾಯಿ ಅಥವಾ 5 ರುಪೀಸ್ಗೆ ಪೆನ್ಗಳು ಸಿಗ್ತಾವಲ್ವಾ. ಸೊ ಈಗ ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಕ್ವಶನಿಗೆ ಹೋಗೋದಾದರೆ 106ನೇ ಕ್ವಶನ್ನು. ಈ ಕ್ವಶನ್ನು ಕೂಡ ಅಷ್ಟೇ ತುಂಬ ಸಿಂಪಲ್ ಆಗಿದೆ. The values of a and b when 6 of 1/a into b of 1/5 ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ನೀವು 6 of 1/a ಇಂಟು b of 1/5. ಇದು ನೋಡಿದ ತಕ್ಷಣವೇ ತುಂಬ ಜನ ನನಗೆ ಗೊತ್ತಿರೋಂಗೆ ಇದನ್ನು ಡೈರೆಕ್ಟಾಗಿ ಮಲ್ಟಿಪ್ಲೈ ಮಾಡ್ತೀರಾ. ಸೊ ನಿಮಗೆ ಆನ್ಸರ್ ಯಾವ ರೀತಿ ಫೈಂಡ್ ಔಟ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅಂದರೆ ತುಂಬ ಸಿಂಪಲ್ಲು, 1/1 ಪಿಕ್ ಮಾಡಿ. ಫಾರ್ ಎಕ್ಸಾಂಪಲ್ ನಾನು ಫಸ್ಟ್ ಒಂದು ತಾಣ್ತೀನಿ ನೋಡಿ, ತುಂಬ ಈಸಿಯಾಗಿ. ಎ ಅಂದರೆ 4, ಬಿ ಅಂದರೆ 3 ಅಲ್ವಾ. ಸೊ ನೀವು ಇಲ್ಲಿ ತಗೊಳ್ರಿ, ಎ ಅಂದರೆ 4 ಆ ಜಾಗದಲ್ಲಿ ಹಾಕಿ, ಬಿ ಅಂದರೆ 3 ಬಿ ಜಾಗದಲ್ಲಿ 3 ಹಾಕಿ, 5. ನಿಮಗೆ ಒಟ್ಟಿನಲ್ಲಿ ಏನು ಈಕ್ವೇಟ್ ಮಾಡಿದ್ರೆ 20 ಬರ್ಬೇಕು ತಾನೆ. ಯು ಜಸ್ಟ್ ವೆರಿಫೈ ಇಟ್ ಒನ್ಸ್. ಸೊ ಈಗ ಇದು ಮಿಕ್ಸ್ಡ್ ಫ್ರ್ಯಾಕ್ಷನ್ನು, ಡೈರೆಕ್ಟ್ ಮಲ್ಟಿಪ್ಲೈ ಮಾಡೋಕೆ ಹೋಗ್ಬಿಡ್ರಿ, ಅಂತ ತಪ್ಪನ್ನ ಮಾಡೋಕೆ ಹೋಗ್ಬಿಡಿ. 6 4 24, 24 ಪ್ಲಸ್ 1 25/4 ಇಂಟು 5 3 15, 15 ಪ್ಲಸ್ 1 16/5. ಸೊ ಇದು ಮಿಶ್ರ ಭಿನ್ನರಾಶಿನ ವಿಷಮ ಭಿನ್ನರಾಶಿಗೆ ಪರಿವರ್ತನೆ ಮಾಡುವಂತಹ ಪರ್ಫೆಕ್ಟ್ ವಿಧಾನ. ಸೊ ಇದನ್ನು ಮರಿಬೇಡಿ, ಯಾಕಂದರೆ ಇದು ಮಿಸ್ ಆದರೆ ನಿಮಗೆ ಆನ್ಸರು ತಪ್ಪು ಬರೋ ಚಾನ್ಸಸ್ ಇರುತ್ತೆ. ಇದು ಮಲ್ಟಿಪ್ಲಿಕೇಶನ್ ಆಗಿರೋದ್ರಿಂದ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. 4 1s 4, 4 4s 16 ಅಂದರೆ 4 1 4, 4 4 16, 5 1 5, 5 5 25. ಈಗ ನೋಡ್ಬೋದು 5 4 20 ಬರ್ತಾಯಿದೆ. ಸೊ ನಿಮಗೆ ಗೊತ್ತಾಯಿತು ಯಾವ್ದು ಪರ್ಫೆಕ್ಟ್ ಆನ್ಸರ್ ಅಂತ. 4 ಮತ್ತು 3 ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಸೊ ನೆಕ್ಸ್ಟ್ ನಾವು ಮುಂದಿನ ಕ್ವಶನಿಗೆ ಹೋಗೋಣ. ನಿಮಗೇನಾದರೂ ಇಲ್ಲಿ ಫಸ್ಟ್ ಒನ್ನಿಗೆ ಬರ್ತಾ ಇಲ್ಲ ಅಂದರೆ ಸೆಕೆಂಡ್ ಒನ್ ಟ್ರೈ ಮಾಡಿ. ಸೆಕೆಂಡ್ ಒನ್ ಅಂದರೆ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಅಷ್ಟೇ. ಇದು ತುಂಬ ಈಸಿ. ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ಗಳನ್ನ ಅಪ್ಲೈ ಮಾಡಿ ನೀವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಕೋಬೋದು. ಅದಕ್ಕೇನು ಸಪ್ರೇಟ್ ಫಾರ್ಮುಲಾಸ್ಗಳಿರಲ್ಲ. ಆ್ಯನ್ ಅಥ್ಲೀಟ್ ರನ್ಸ್ 200 ಮೀಟರ್ ರೇಸ್ ಇನ್ 24 ಸೆಕೆಂಡ್ಸ್, ಹಿಸ್ ಸ್ಪೀಡ್ ಇನ್ km/h. ಅಂದರೆ ಒಬ್ಬ ಅಥ್ಲೀಟ್ ಓಟಗಾರ 200 ಮೀಟರ್ಸ್ ನ ಕವರ್ ಮಾಡೋಕ್ಕೆ 24 ಸೆಕೆಂಡಲ್ಲಿ ಅವನ ಸ್ಪೀಡ್ ಎಷ್ಟು? 24 ಸೆಕೆಂಡಲ್ಲಿ ಅವನೇನಾದರೂ 200 ಮೀಟ್ರನ್ನ ಕವರ್ ಮಾಡ್ದ ಅಂದರೆ ಅವನ ವೇಗ ಎಷ್ಟಿದೆ ಅಂತ ಕೇಳ್ತಿದ್ದಾರೆ ಇಲ್ಲಿ. ಸೊ ಟೋಟಲ್ ಡಿಸ್ಟೆನ್ಸನ್ನು ಒಂದು ಸಲ ಬರ್ಕೊಂಬಿಡಿ. ಯಾಕಂದರೆ ಯಾಕೆ ಹೇಳ್ತಿದ್ದೀನಿ ಅಂದರೆ ಅವರು km/h ಬರೆಯೋಕೆ ಹೇಳಿದ್ದಾರೆ. ಸೊ ಮೀಟರ್ನ ಕಿಲೋಮೀಟ್ರಿಗೆ ಕನ್ವರ್ಟ್ ಮಾಡಿ. ಸೊ ನಮಗೆ ಗೊತ್ತಿರೋ ಪ್ರಕಾರ 1 ಕಿಲೋಮೀಟರ್ ಇಸ್ ಈಕ್ವಲ್ ಟು 1000 ಮೀಟರ್ಸ್, ಹೌದಾನೆ. ಸೊ 1 ಕಿಲೋಮೀಟರ್ ಇಸ್ ಈಕ್ವಲ್ ಟು 1000 ಮೀಟರ್ಸು. ಸೊ ಇದನ್ನು ಕನ್ವರ್ಟ್ ಮಾಡಬೇಕಂದ್ರೆ 200 ಮೀಟರ್ನ 1000ಇಂದ ಡಿವೈಡ್ ಮಾಡಿ. ಸೊ ಆಗ ನಿಮಗೆ ಎಷ್ಟು ಸಿಗುತ್ತೆ? 0.2 ಕಿಲೋಮೀಟರ್ ಬರುತ್ತೆ. ಸೊ ಕಿಲೋಮೀಟ್ರಿಗೆ ಕನ್ವರ್ಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ಅದಕ್ಕೆ ನಾನು ಒತ್ತಿ ಹೇಳ್ಕೊಡ್ತಾ ಇದ್ದೀನಿ, ಇಲ್ಲಾಂದರೆ ಡೈರೆಕ್ಟಾಗಿ ಬರಿಬೋದಾಗಿತ್ತು. ಬಟ್ ಕೆಲವೊಬ್ರಿಗೆ ಗೊತ್ತಿರುತ್ತೆ. ಸೊ ಗೊತ್ತಿರೋರು ಕ್ಷಮಿಸಿ, ನಾನು ಗೊತ್ತಿಲ್ಲದೆ ಇರೋರಿಗೆ ಮಾತ್ರ ಹೇಳ್ತಾ ಇರೋದು. ಬಟ್ ಎಲ್ಲರೂ ಗೊತ್ತಿಲ್ಲ ಅಂತೇಳಿ ನಾನು ಮೆನ್ಷನ್ ಮಾಡ್ತಾ ಇಲ್ಲ. ಸೊ ನೆಕ್ಸ್ಟು 1 ಮಿನಿಟ್ ಇಸ್ ಈಕ್ವಲ್ ಟು 60 ಸೆಕೆಂಡ್ಸು.
1 hour is equal to 60 minutes. ಹಾಗಾದರೆ 1 hour is equal to how many seconds? 60 into 60 which is equal to 3600 seconds. ಸೊ ತುಂಬ ಜನಕ್ಕೆ ಗೊತ್ತಿರಲ್ಲ, ಕನ್ಫ್ಯೂಸ್ ಆಗ್ತಿರುತ್ತೆ ಯಾವ ರೀತಿ ಕನ್ವರ್ಟ್ ಮಾಡೋದು, ಸೆಕೆಂಡಿಗೆ ಯಾವ ಥರ ಅಂದರೆ ಗೊತ್ತಿರುತ್ತೆ ಎಲ್ಲರಿಗೂ 1 ಮಿನಿಟಿಗೆ 60 ಸೆಕೆಂಡು, 1 ಗಂಟೆಗೆ 60 ನಿಮಿಷ ಅಂತ ಗೊತ್ತಿರುತ್ತೆ. ಬಟ್ ಈ ಥರ ಮಲ್ಟಿಪ್ಲೈ ಮಾಡೋದು 3600 ಸೆಕೆಂಡ್ಸ್ ಅಂತ ತಟ್ಟನಂಗೆ ಗೊತ್ತಾಗಲ್ಲ. ಬಟ್ ಹೊರಗಡೆ ಬಂದಾಗ ಗೊತ್ತಾಗುತ್ತೆ ಎಕ್ಸಾಮಿನೇಷನ್ ಹಾಲಿಂದ. ಸೊ ಅದಕ್ಕೆ ನೀಟಾಗಿ ಒಂದು ಕಡೆ ನೋಟ್ ಮಾಡಿ ಇಟ್ಕೊಳ್ರಿ, ಅಥವಾ ಪದೇ ಪದೇ ರೀಕಾಲ್ ಮಾಡ್ತಾನೆ ಇರಿ ಇದನ್ನ. ಸೊ ಈಗ ನೋಡಿ ತುಂಬ ಸಿಂಪಲ್ಲು, ಸ್ಪೀಡ್ ಫಾರ್ಮುಲಾ ಡಿಸ್ಟೆನ್ಸ್ ಡಿವೈಡ್ ಬೈ ಟೈಮ್ ಟೇಕನ್, ಹೌದು ತಾನೆ? ಸೊ ಈಗ ಟೈಮ್ ಒಂಚೂರು ಫೈಂಡ್ ಔಟ್ ಮಾಡ್ಕೊಂಬಿಡೋಣ. ಟೈಮ್ ಏನು ಕೊಟ್ಟಿದ್ದಾರೆ? 24 ಸೆಕೆಂಡ್ ಅಂತ ಕೊಟ್ಟಿದ್ದಾರೆ. ಅದನ್ನು ಹವರಿಗೆ ಕನ್ವರ್ಟ್ ಮಾಡಬೇಕಂದ್ರೆ 24ನ ನಾವೇನು ಮಾಡಬೇಕು? 3600ಇಂದ ಡಿವೈಡ್ ಮಾಡಬೇಕು. ಸೊ ಡಿವೈಡ್ ಮಾಡಿದಾಗ ನಿಮಗೇನು ಸಿಗುತ್ತೆ? ಇದನ್ನು ಸಿಂಪ್ಲಿಫೈ ಮಾಡಿ ನಿಮಗೆ 6 4s 6 600s. ಸೊ ನೆಕ್ಸ್ಟು 4 1s 4 150s. ಸೊ ನಿಮಗೆ ಈಸಿಯಾಗಿ ಆನ್ಸರ್ ಸಿಗುತ್ತೆ. 1/150 ಹವರ್ ಅಂತ ಬರುತ್ತೆ. ಸೊ ಇಲ್ಲಿ ಡಿ ಜಾಗದಲ್ಲಿ ಏನಿದೆ 0.2 ಡಿವೈಡೆಡ್ ಬೈ 1/150 ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿ ಅಷ್ಟೇ. ಸೊ ಇಲ್ಲಿ ಏನಿಲ್ಲ ಅಂದರೆ 1 ಇರುತ್ತೆ. ಹಾಗಾಗಿ 0.2 ಡಿವೈಡ್ ಬೈ 1 ಇಂಟು 150 ಡಿವೈಡ್ ಬೈ 1. ನಿಮಗೆ ಭಿನ್ನರಾಶಿಯ ಭಾಗಾಕಾರ ಗೊತ್ತಿರುತ್ತೆ, ಅದಕ್ಕೋಸ್ಕರ. ಸೊ ಈಗ ನೋಡಿ 0.2ನ 150 ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಸೊ ನಿಮಗೆ ಸಿಗುವಂಥ ಉತ್ತರ 30. ಸೊ 30.0 ಬರುತ್ತೆ, 30 ಕಿಲೋಮೀಟರ್ ಪರ್ ಹವರ್. ಸೊ ಇಲ್ಲಿ ಪರ್ಫೆಕ್ಟ್ ಆನ್ಸರ್ ಆಗುತ್ತೆ. ಸೊ ಹಾಗಾದರೆ ಉತ್ತರ ಯಾವುದು? 30 ಕಿಲೋಮೀಟರ್ ಪರ್ ಹವರು ಅವನ ಅಥ್ಲೆಟಿನ ಸ್ಪೀಡ್ ಆಗಿರುತ್ತೆ. 24 ಸೆಕೆಂಡಿಗೆ ಕಂಟಿನ್ಯೂಸ್ ಆಗಿ ಅವನು 200 ಮೀಟರ್ನ 24 ಸೆಕೆಂಡಿಗೆ ಕವರ್ ಮಾಡ್ತಾನೆ ಅಂದರೆ ಅವನ ವೇಗ ಎಷ್ಟಿರುತ್ತೆ? 30 ಕಿಲೋಮೀಟರ್. ಅವನು 1 ಕಿಲೋಮೀಟರ್ಗೆ 30 ಕಿಲೋಮೀಟರ್ನ 1 ಹವರಲ್ಲಿ ಕಂಪ್ಲೀಟ್ ಮಾಡೋ ಅಂಥ ವೇಗ ಅವನಲ್ಲಿ ಇರುತ್ತೆ. ಸೊ ನೆಕ್ಸ್ಟ್ 108ನೇ ಕ್ವಶನಿಗೆ ಹೋಗೋಣ. ದ ಪಾಪ್ಯುಲೇಷನ್ ಆಫ್ ದಿ ವಿಲೇಜ್ ಈಸ್, ಸೊ ಟೋಟಲ್ ಪಾಪ್ಯುಲೇಷನ್. ಸೊ ಪಾಪ್ಯುಲೇಷನ್ ಎಷ್ಟು ಕೊಟ್ಟಿದ್ದಾರೆ? 7500 ಕೊಟ್ಟಿದ್ದಾನೆ. ಇಲ್ಲಿ ತುಂಬ ಕನ್ಫ್ಯೂಷನ್ ಆಗುತ್ತೆ ನೋಡಿ. ಸೊ ಇಲ್ಲಿ ಇಲ್ಲಿಟ್ರೇಟ್ ಪರ್ಸೆಂಟೇಜು 5%, ರೈಟ್? ಸೊ ಈ 5% ಮೆಂಬರ್ಸನ್ನು ಫೈಂಡ್ ಔಟ್ ಮಾಡಬೇಕಂದ್ರೆ 5% ಅಂದ ತಕ್ಷಣ ಇಟ್ ಈಸ್ ಈಕ್ವೇಟೆಡ್ ಟು 100. ಸೊ 5% ಅಂದ ತಕ್ಷಣ ಪರ್ಸೆಂಟೇಜನ್ನು 100 ಜೊತೆ ಈಕ್ವೇಟ್ ಮಾಡೋದು. ಫಾರ್ ಎಕ್ಸಾಂಪಲ್ 100 ಅಂಕಗಳಿಗೆ 50 ಅಂಕ ತಗೊಂಡಿದ್ದಾನೆ ಅಂದರೆ ಟೀಚರ್ ಯಾವ ರೀತಿ ಹಾಕ್ತಾರೆ? 50/100 ಅಂತಲೇ ಹಾಕೋದು. ಸೊ ಅಲ್ಲಿ ಒಟ್ಟು ಅಂಕಗಳನ್ನು ಕೆಳಗಡೆ ಹಾಕ್ತಾರೆ. ಅದೇ ಥರ ಪರ್ಸೆಂಟೇಜ್ ಅಂದರೆ 100ಗೆ ಈಕ್ವೇಟ್ ಮಾಡಬೇಕು. 5/100 ಇಂಟು ಟೋಟಲ್ ಪಾಪ್ಯುಲೇಷನ್ 7500. 2 zeros ಕ್ಯಾನ್ಸಲ್ ಮಾಡಿಬಿಡಿ. ಸೊ ನಿಮಗೆ ಆನ್ಸರ್ ಏನು ಸಿಗುತ್ತೆ? 5 5s 25, 5 5 25, 5 2 ಕ್ಯಾರಿ ಉಳಿಯುತ್ತೆ, 5 7 35, 35 + 2 37. 375 ಜನ ಔಟ್ ಆಫ್ 7500, 7500 ಜನದಲ್ಲಿ 375 ಜನ ಇಲ್ಲಿಟ್ರೇಟ್ಗಳಿದ್ದಾರೆ. ಇಲ್ಲಿಟ್ರೇಟ್ ಅಂದರೆ ಅನಕ್ಷರಸ್ಥರಿದ್ದಾರೆ. ಹಾಗಾದರೆ ಅವ್ರು ಕೇಳಿರೋದು ಇಲ್ಲಿಟ್ರೇಟ್ ಅಲ್ಲ. ಇದನ್ನು ಫೈಂಡ್ ಔಟ್ ಮಾಡಿರೋ ಹುಮ್ಮಸ್ಸಲ್ಲಿ ನೀವೇನು ಮಾಡ್ತೀರಾ? 375 ಅಂತೇಳಿ ಥರ್ಡ್ ಆಪ್ಷನ್ನ ಪಿಕ್ ಮಾಡ್ತೀರಾ. ಅದು ರಾಂಗು. ಇಲ್ಲಿ ಕೇಳಿರೋದು ಲಿಟ್ರೇಟ್ಗಳು ಕೇಳಿರೋದು, ಬಟ್ ಅವ್ರು ಕೊಟ್ಟಿರೋ ಪರ್ಸೆಂಟೇಜು ಇಲ್ಲಿಟ್ರೇಟ್ದು. ನಾವೀಗ ಫೈಂಡ್ ಔಟ್ ಮಾಡಿರೋದು ಇಲ್ಲಿಟ್ರೇಟ್ಸ್ ಪರ್ಸನ್ಸನ್ನು ಫೈಂಡ್ ಔಟ್ ಮಾಡಿದ್ದೀವಿ. ಹಾಗಾದರೆ ಲಿಟ್ರೇಟ್ಸ್ ಬೇಕು ಅಂದರೆ ನೀವೇನು ಮಾಡಬೇಕು? 7500ಅಲ್ಲಿ 375ನ ಸಬ್ಟ್ರ್ಯಾಕ್ಟ್ ಮಾಡಬೇಕು. ಸಬ್ಟ್ರ್ಯಾಕ್ಟ್ ಮಾಡಿದಾಗ ನಿಮಗೆ ಸಿಗೋಂಥ ಆನ್ಸರ್ ಎಷ್ಟು? 7125 ಸಿಗುತ್ತೆ. ಸೊ 7125 ಇಸ್ ದ ರೈಟ್ ಆನ್ಸರ್. ಅದೇ ಸರಿಯಾದ ಉತ್ತರ. ತುಂಬ ಕನ್ಫ್ಯೂಸ್ ಆಗಕ್ಕೆ ಹೋಗ್ಬಿಡಿ, ಯಾಕಂದರೆ ಕ್ವಶನ್ಗಳನ್ನ ಟ್ವಿಸ್ಟ್ ಮಾಡಿರ್ತಾರೆ. ಅದನ್ನು ಕೇರ್ಫುಲ್ಲಾಗಿ ನೋಡ್ಕೊಂಡು ಸಾಲ್ವ್ ಮಾಡಿ, ಯಾಕಂದರೆ ಒಂದೊಂದು ಅಂಕದಲ್ಲೂ ಕೂಡ ತುಂಬ ವ್ಯತ್ಯಾಸ ಆಗುತ್ತೆ. ನಾನು ಕೂಡ ಇದನ್ನು ಅನುಭವಿಸಿದ್ದೀನಿ. ನನ್ನ ಎಕ್ಸಾಮಿನೇಷನ್ಗಳಲ್ಲೂ ಕೂಡ ನಾನು ಅನುಭವಿಸಿದ್ದೀನಿ. CET ಎಲಿಜಿಬಿಲಿಟಿ 3.6 ಅಥವಾ ಕೆಲವೊಂದು ಸಲ 4.75 ಮಾರ್ಕ್ಸಲ್ಲಿ ಮಿಸ್ ಆದಾಗ ಎಷ್ಟು ನೋವಾಗುತ್ತೆ ಅಂತೇಳಿ ನನಗೂ ಗೊತ್ತಿದೆ. ಆ ನೋವು ನಿಮಗೆ ಆಗಬಾರ್ದು ಅಂತೇಳಿ ನಾನು ಇದನ್ನು ಒತ್ತಿ ಹೇಳ್ತಾ ಇದ್ದೀನಿ. ಕೆಲವೊಬ್ಬರಿಗೆ ಇದನ್ನು ತೀರಾ ಒತ್ತಿ ಹೇಳ್ತೀಯನೆ ಅಂತ ಬೇಜಾರಾಗಿದ್ದರೆ ಕ್ಷಮಿಸ್ಬಿಡಿ. ನನಗಾಗಿರೋಂಥ ಅನುಭವಕ್ಕೆ ನಿಮಗೆ ಆಗಬಾರ್ದು ಅಂತೇಳಿ ಹೇಳ್ತಾ ಇದ್ದೀನಿ. ಒಂದು ಸ್ವಲ್ಪ ನೆಗ್ಲೆಕ್ಟ್ ಮಾಡೋದನ್ನು ಕೂಡ ನಾವು ಅದಕ್ಕೆ ತುಂಬ ಬೆಲೆ ಕಟ್ಟಬೇಕಾಗುತ್ತೆ. ಯೋಚನೆ ಮಾಡಿ. 2 supplementary angles are in the ratio 5:4, then 2 angles are. ಸೊ ನಿಮ್ಮ ಹತ್ರ ಏನಾದರೂ ಇಂಗ್ಲೀಷ್ ಮೀಡಿಯಮಲ್ಲಿ ಅರ್ಥ ಆಗ್ತಿಲ್ಲ ಅಂದರೆ ಕ್ವಶನ್ ಪೇಪರ್ ಇರುತ್ತೆ, ಅದರಲ್ಲಿ ಕನ್ನಡ ವರ್ಷನ್ ಕೂಡ ಇದೆ, ಅದನ್ನು ನೋಡಿ ಅದರಲ್ಲಾದರೂ ನೀವು ತಿಳ್ಕೊಬೋದು. ಸಪ್ಲಿಮೆಂಟ್ರಿ ಅಂದರೆ ಏನಪ್ಪ ಅಂದರೆ 2 ಕೋನಗಳನ್ನು ಮೊತ್ತ ಕಂಡಿಡಿದಾಗ, ಅದು 2 ಕೋನಗಳನ್ನು ಕೂಡಿದಾಗ 180 ಡಿಗ್ರಿ ಬಂದರೆ
ಅದನ್ನು ನಾವೇನಂತ ಕರಿತೀವಿ, ಸಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂತ ಕರಿತೀವಿ. ಸೊ ಇಲ್ಲೂ ಕೂಡ ಅಷ್ಟೇ, ನಾನು ಆವಾಗಲೇ ಹೇಳಿದೆ ಪ್ರಾಬ್ಲಮಲ್ಲಿ ಇದು ರೇಷಿಯೋ ಕೊಟ್ಟಾಗ, ಅನುಪಾತ ಕೊಟ್ಟಾಗ ಏನು ಮಾಡಬೇಕಂತೇಳಿ, ಅದನ್ನು 5x + 4x ಇವೆರಡು ಆ್ಯಂಗಲ್ಸ್ಗಳು ತಾನೆ, 5 ಮತ್ತು 4. 5x ಅಂದರೆ 5 ಅನ್ನೋದೇ 5 ಡಿಗ್ರಿ ಅಲ್ಲ, 4 ಅನ್ನೋದು 4 ಡಿಗ್ರಿ ಅಲ್ಲ, ಅದೊಂದು ಸಿಂಪ್ಲಿಫೈಡ್ ಫಾರ್ಮ್ ಅಂತ ಕರಿತೀವಿ, ಸರಳೀಕೃತ ಸಂಖ್ಯೆ ಅಂತ ಕರಿತೀವಿ. ಅದನ್ನು ನಾವು 5x ಮತ್ತು 4x ಕೂಡಿದಾಗ 180 ಡಿಗ್ರಿ ಬರಬೇಕು, ಅದಕ್ಕೆ ನಾವು ಸಪ್ಲಿಮೆಂಟ್ರಿ ಆ್ಯಂಗಲ್ ಅಂತ ಕರಿತೀವಿ. 5x + 4x ಕೂಡಿಸಿದಾಗ 9x ಬರುತ್ತೆ. 9x = 180, x ಎಷ್ಟು ಬಂತು, 20 ಬರುತ್ತೆ. ಸೊ ಈ 20 ಡಿಗ್ರಿನ ನೀವು ಜಸ್ಟ್ ಇಲ್ಲಿ ಮಲ್ಟಿಪ್ಲೈ ಮಾಡಿ, 5 × 20 = 100 ಡಿಗ್ರಿ, ಫಸ್ಟ್ ಒಂದು ಸಿಕ್ತು. 4 × 20 = 80 ಡಿಗ್ರಿ. ಈಗ ನೋಡ್ಬೋದು ನೀವು 100 + 80 180. ಸೊ ಇಲ್ಲಿ 100 ಮತ್ತು 100 ಡಿಗ್ರಿ ಮತ್ತು 80 ಡಿಗ್ರಿ ಸರಿಯಾದ ಉತ್ತರ. ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ ನಾನು ನಿಮಗೆ ಇದು ಸೊಲ್ಯೂಷನ್ನು. ಯಾಕೆಂದರೆ ಇದು ತುಂಬ ಲೆಂತಿ ವಿಡಿಯೋ ಆಗುತ್ತೆ, ಬಟ್ ವೆರಿ ಯೂಸ್ಫುಲ್ ವಿಡಿಯೋ. ಮ್ಯಾಥಮೆಟಿಕ್ಸ್ ಬಗ್ಗೆ ತುಂಬ ಈಸಿ ಇದೆ, ನಿಮ್ಗೆ ಯಾರಿಗೂ ಟಫ್ ಇಲ್ಲ. ಬಟ್ ಆ ಸಂದರ್ಭದಲ್ಲಿ ನಾವು ನೋಡ್ಕೊಂಡು ಹೋಗಿರಲ್ಲ, ಹಂಗಾಗಿ ಒಂಚೂರು ಟಫ್ ಆಗಿರುತ್ತೆ, ತೊಂದರೆ ಇಲ್ಲ. ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ನನಗೆ ಈ ಪ್ರಾಬ್ಲಮ್ಮು ಗೊತ್ತಿದೆ, ಆ ಪ್ರಾಬ್ಲಮ್ ಡೌಟ್ ಇದೆ, ಅದನ್ನು ನೋಡೋಣ ಅಂತೇಳಿ ಸ್ಕಿಪ್ ಮಾಡ್ತಾ ನೋಡೋಕೆ ಹೋಗ್ಬಿಡಿ. ಎಲ್ಲದನ್ನು ನೋಡಿ ಒಂದು ಸಲ ರೀಕಾಲ್ ಮಾಡ್ದಂಗೆ ಆಗುತ್ತೆ, ನಿಮ್ಮ ಎಕ್ಸಾಮಿಗೆ ಹೆಲ್ಪ್ ಆಗುತ್ತೆ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಸೊ 110ನೇ ಕ್ವಶನಿಗೆ ಹೋಗಿದ್ದಾರೆ. ದ ವ್ಯಾಲ್ಯೂ ಆಫ್ ಎಕ್ಸ್ ವೆನ್ ಆ್ಯಂಗಲ್ ಎ = 3x. ಸೊ ಇಲ್ಲಿ ಕೋನ ಎ ಕೊಟ್ಟಿದ್ದಾರೆ 3x ಅಂತ, ಆ್ಯಂಗಲ್ ACD, ಕೋನ ACD 115 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಕೋನ ಬಿಗೆ 2x ಅಂತ ಕೊಟ್ಟಿದ್ದಾರೆ ಇನ್ ದ ಫಿಗರ್. ಸೊ ಇಲ್ಲಿ ಈ ಡಯಾಗ್ರಾಮ್ನ ನೋಡಿದ್ರೆ ಗೊತ್ತಾಗುತ್ತೆ, ಒಂದು ನಿಯಮ ಇದೆ. ಏನಪ್ಪ ಅದು ನಿಯಮ ಅಂದರೆ, ಯಾವುದೇ ತ್ರಿಭುಜದ ಬಾಹುವನ್ನು ವೃದ್ಧಿಸಿದಾಗ ಅದರಲ್ಲಿ ಮಾರ್ಪಡುವಂಥ ಎಕ್ಸ್ಟರ್ನಲ್ ಆ್ಯಂಗಲ್, ಎಕ್ಸ್ಟೀರಿಯರ್ ಆ್ಯಂಗಲ್ ಅಂತ ಕರಿತೀವಿ, ಹೊರಕೋನ. ಆ ಹೊರಕೋನ ಏನಾಗಿರುತ್ತೆ, ಒಳಗಡೆ ಇರುವಂಥ ವಿರುದ್ಧ 2 ಕೋನಗಳ ಮೊತ್ತಕ್ಕೆ ಸಮನಾಗಿರುತ್ತೆ. ಇದು ಗೊತ್ತಿರಬೇಕು ಫ್ರೆಂಡ್ಸ್ ನಿಮಗೆ. ಸೊ ಹಾಗಾದರೆ 115 ಡಿಗ್ರಿ ಈ ಹೊರಕೋನ ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ, 3x + 2x ಈಕ್ವಲ್ ಆಗಿರುತ್ತೆ. ಇದು ನಿಯಮ. ಇದು 8th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಕಲ್ಲಿ ಲೈನ್ಸ್ ಆ್ಯಂಡ್ ಆ್ಯಂಗಲ್ಸ್ ಅನ್ನೋ ಚಾಪ್ಟ್ರಲ್ಲಿ ಬರುತ್ತೆ. ಯಾರಿಗಾದರೂ ಡೌಟ್ ಇದ್ದರೆ ನೋಡ್ಕೋಬಹುದು, ಅದರಲ್ಲಿ ನೀಟಾಗಿ ಆ್ಯಂಗಲ್ಸ್ ಬಗ್ಗೆ ಡೀಟೈಲ್ ಆಗಿ ಕೊಟ್ಟಿದ್ದಾರೆ. ಅದನ್ನು ನೀವು ಒಂದ್ಸಲ ನೋಡಿ ಪ್ರಿಪೇರ್ ಆಗಿದ್ದಾದರೆ ಆ್ಯಂಗಲ್ಸ್ ಓರಿಯೆಂಟೆಡ್ ಕ್ವಶನ್ಸನ್ನು ಯಾವುದನ್ನು ತಪ್ಪು ಮಾಡೋಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ನಾನು ಟೀಚ್ ಮಾಡಿರೋದ್ರಿಂದ ಅಥವಾ ಮಾಡ್ತಿರೋದ್ರಿಂದ ಹೇಳ್ತಾ ಇದ್ದೀನಿ. ಸೊ ಹಾಗಾದರೆ ಇಲ್ಲಿ ತುಂಬ ಈಸಿ, ಈಗ ಗೊತ್ತಾಗಿರುತ್ತೆ ನಿಮಗೆ. 5x = 115, x = 115, 5ರಿಂದ ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ, 22 ಡಿಗ್ರಿ ಬರುತ್ತೆ. ಸಾರಿ, 23 ಡಿಗ್ರಿ ಬರುತ್ತೆ, 22 ಅಲ್ಲ, 23. 2 5 2 10, 5 3 15, 23 ಡಿಗ್ರಿ ಬರುತ್ತೆ. ಸೊ ಹಾಗಾದರೆ ಇಲ್ಲಿ ಬರೀ ನಮಗೆ ಎಕ್ಸ್ ವ್ಯಾಲ್ಯೂ ಕೇಳಿದ್ದಾರೆ, ಹಾಗಾಗಿ ಎಕ್ಸ್ ವ್ಯಾಲ್ಯೂ ಏನಾಗಿರುತ್ತೆ, ಇಲ್ಲಿ 23 ಡಿಗ್ರಿ ಆಗಿರುತ್ತೆ. ಸೊ ಈಗ ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ. ಅದು 111ನೇ ಕ್ವಶನ್ನು. 111ನೇ ಕ್ವಶನಿಗೆ ಬರೋದಾದರೆ, ಸೊ ಇಲ್ಲಿ ದ ಮೀಡಿಯನ್ ಆ್ಯಂಡ್ ಮೀನ್ ಆಫ್ ಸಮ್ ಸ್ಕೋರ್ಸ್ ಈಸ್ 40. ಸೊ ನೋಡಿ ಇಲ್ಲಿ M ಕ್ವಶನ್ ಇದು, ಅಂದರೆ ಮೀನ್, ಮೀಡಿಯನ್, ಮೋಡು. ಮೀಡಿಯನನ್ನು ಕೊಟ್ಟಿದ್ದಾರೆ, ಪ್ರತ್ಯೇಕವಾಗಿ ಬರ್ಕೊಳ್ರಿ 40, ಮತ್ತು ಮೀನನ್ನು ಕೊಟ್ಟಿದ್ದಾರೆ, ಮೀನನ್ನು ಕೂಡ ಪ್ರತ್ಯೇಕವಾಗಿ ಬರ್ಕೊಳ್ರಿ 38. ಸೊ ನಿಮಗೆ ಮೋಡ್ ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ. ನೋಡಿ ಫ್ರೆಂಡ್ಸ್, ಮೋಡ್ ಫೈಂಡ್ ಔಟ್ ಮಾಡೋದು ಏನು ಕಷ್ಟ ಏನಿಲ್ಲ, ತುಂಬ ಈಸಿನೇ. ಏನದು, ಒಂದು ಸೂತ್ರ ಗೊತ್ತಿರಬೇಕಷ್ಟೇ. ಏನದು ಸೂತ್ರ, ಅದು 10th ಸ್ಟ್ಯಾಂಡರ್ಡ್ ಸ್ಟ್ಯಾಟಿಸ್ಟಿಕ್ಸ್, ಸಂಖ್ಯಾಶಾಸ್ತ್ರ ಅನ್ನೋಂಥ ಪಾಠದಲ್ಲಿ ಬರುತ್ತೆ, ಹೊಸ ಸಿಲೆಬಸ್ಸಲ್ಲಿ ಇದೆ, ನೀವು ನೋಡ್ಕೋಬಹುದು ಬೇಕಾದರೆ. 3 ಮೀಡಿಯನ್ = 2 ಮೀನ್ ಪ್ಲಸ್ ಮೋಡ್ ಅಂತ ಒಂದು ಸೂತ್ರ ಇದೆ. ತುಂಬ ಈಸಿ ಸೂತ್ರ ಇದು. 3 ಮೀಡಿಯನ್ ಅಂದರೆ 3 × 40 = 2 × 38 ಪ್ಲಸ್ ಮೋಡ್. ನೋಡಿ ಎಷ್ಟು ಈಸಿ ಇದೆ, ನಿಮಗೆ ಆಮರ್ಸ್ ಇರುತ್ತೆ ಇದು ಪ್ರಾಬ್ಲಮ್ಮು. 120 = 72 ಪ್ಲಸ್ ಮೋಡ್. ಸೊ ಈ 72ನ ತೆಗೆದು ಎಡಗಡೆಗೆ ಬಿಸಾಕಿದ್ರೆ ನಿಮಗೆ ಎಷ್ಟು ಸಿಗುತ್ತೆ, 120 - 72 = ಮೋಡ್. ಸೊ ಹಾಗಾದರೆ ಈಗ ಹೇಳ್ಬೋದು ನೀವು ಈಸಿಯಾಗಿ, ಮೋಡ್ ಎಷ್ಟು ಬರುತ್ತೆ, ಇಲ್ಲಿ 111ನೇ ಕ್ವಶನಿಗೆ ಉತ್ತರ ಯಾವುದಂಗಾದ್ರೆ 44. 44 ಇದಕ್ಕೆ ಮೋಡ್ ಆಗಿರುತ್ತೆ. 38, ಸಾರಿ ಇಲ್ಲಿ ಮಲ್ಟಿಪ್ಲಿಕೇಶನ್ ಮಿಸ್ ಆಗಿದೆ. 2 × 38 ಅಲ್ಲಿಗೆ ಇಲ್ಲಿ ಎಷ್ಟು ಬರುತ್ತೆ, 76 ಬರುತ್ತೆ. ಸೊ 76 ಅಂದರೆ ಆನ್ಸರ್ ಏನಾಗುತ್ತೆ, 44 ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ಇಲ್ಲಿ 44 ಕರೆಕ್ಟ್ ಆದ ಉತ್ತರ. ಸೊ ಆನ್ಸರ್ 1, ಆಪ್ಷನ್ 1
44 ಈಸ್ ರೈಟ್ ಆನ್ಸರ್. ಸ್ವಲ್ಪ ನಾನು ಇಂಗ್ಲೀಷ್ ಮೀಡಿಯಮ್ ಟೀಚರ್ ಆಗಿರೋದ್ರಿಂದ ಒಂದು ಸ್ವಲ್ಪ ಕನ್ನಡದ ಜೊತೆ ಇಂಗ್ಲೀಷನ್ನು ಸೇರಿಸ್ತಾ ಇರ್ತೀನಿ. ಹಂಗಂತೇಳಿ ನಾನೇನು ಇಂಗ್ಲೀಷಲ್ಲಿ ಫುಲ್ಲು ಸ್ಟ್ಯಾಂಡರ್ಡ್ ಆಗಿದ್ದೀನಿ, ಕನ್ನಡ ಫುಲ್ ವೀಕ್ ಅಂತಲ್ಲ. ನನ್ನ ಮಾತೃಭಾಷೆ ಕನ್ನಡನೇ. ನೆಕ್ಸ್ಟ್ ವೀಡಿಯೋಗಳಲ್ಲಿ ಆಲ್ಮೋಸ್ಟ್ ಕನ್ನಡನೇ ಯೂಸ್ ಮಾಡ್ತೀನಿ ಜಾಸ್ತಿ. ನಾನು ಯೂಸ್ ಮಾಡೋದು ಕೂಡ ಕನ್ನಡನೇ. ಬಟ್ ಆದರೆ ತಪ್ಪು ತಿಳ್ಕೊಬೇಡಿ ಯಾರೂ. ವರ್ಡ್ಸ್ಗಳು, ಮ್ಯಾಥಮೆಟಿಕಲ್ ವರ್ಡ್ಸ್ ನಿಮಗೂ ಗೊತ್ತಿರ್ಬೋದು, ಮ್ಯಾಥ್ಸ್ ಓದಿರ್ತೀರ, ಒಂದು ಸ್ವಲ್ಪ ಬಾಯಲ್ಲಿ ಬರುತ್ತೆ ಆವಾಗವಾಗ ಕನ್ನಡ ವರ್ಡ್ಸ್ಗಳಿಗಿಂತ ಮ್ಯಾಥಮೆಟಿಕ್ಸ್ ವರ್ಡು. ಸೊ ಈಗ ನೋಡಿ 112ನೇ ಕ್ವಶನು, ತುಂಬ ಕ್ವಶನ್ಗಳಿದ್ದಾವೆ. ದ ಮೀನ್ ಆಫ್ ದಿ ಗಿವನ್ ಡೇಟಾ ಈಸ್ 21. ಸೊ ಮೀನನ್ನು ಅವ್ರು ಕೊಟ್ಟಿದ್ದಾರೆ ಎಷ್ಟು, 21.5. ಇಲ್ಲಿ ಸಮ್ ಸ್ಕೋರ್ಸ್ ಕೊಟ್ಟಿದ್ದಾರೆ. ನೀವೇನು ಮಾಡಬೇಕು, ಎಕ್ಸನ್ನು ಬರ್ಕೋಬೇಕು ಇಲ್ಲಿ. 15, 5, 25, 35, 45. ಸೊ ನೆಕ್ಸ್ಟ್ ಫ್ರೀಕ್ವೆನ್ಸಿನ ಬರ್ಕೊಳ್ರಿ. 4, 6, 3, x, 2. ಸೊ ಇಲ್ಲಿ ನೀವು ಫಸ್ಟು ಫ್ರೀಕ್ವೆನ್ಸಿಗಳನ್ನ ಸಿಗ್ಮಾ ಎಫ್ ಅಂತ ಕರಿತೀವಿ ನಾವು. ಅದನ್ನ ಸಿಗ್ಮಾ ಎಫನ್ನು ಸಾಲ್ವ್ ಮಾಡ್ಕೋಬೇಕು. ಆ ಸಿಗ್ಮಾ ಎಫ್ ಎಷ್ಟು ಬರುತ್ತಪ್ಪ ಆ್ಯಡ್ ಮಾಡಿದ್ರೆ ಅಂದರೆ, ಸೊ ನಿಮಗೆ ಇಲ್ಲಿ ಸಿಗ್ಮಾ ಎಫ್ ಟೋಟಲ್ ಕೌಂಟ್ ಎಷ್ಟು ಬರುತ್ತೆ, 4 + 6 10, 10 + 3 13, 13 + 2 15x ಬರುತ್ತೆ. 15 + x ಬರುತ್ತೆ. 15 + x ಬರುತ್ತೆ. ಇಲ್ಲಿ ಎಕ್ಸ್ ಎಫ್ನ ಆರ್ ಎಫ್ ಎಕ್ಸನ್ನು ಫೈಂಡ್ ಔಟ್ ಮಾಡ್ಕೋಬೇಕು. 15 4s 60, 5 6s 30, 25 3s 75, 35x 35 × x 35x ಆ್ಯಂಡ್ 45 2s 90. ಸೊ ಇಲ್ಲಿ ಸಿಗ್ಮಾ ಎಫ್ ಎಕ್ಸನ್ನು ಕೌಂಟ್ ಮಾಡಿದಾಗ ನಿಮಗೆ ಎಷ್ಟು ಬರುತ್ತೆ, ಇಲ್ಲಿ 255 + 35x ಬರುತ್ತೆ. ಕೇರ್ಫುಲ್ಲಾಗಿ ನೋಡ್ಕೋಬೇಕಿನ್ನ. ಸೊ ಇದನ್ನ ಏನು ಮಾಡಿ, ಡೈರೆಕ್ಟಾಗಿ ಸಿಂಪ್ಲಿಫೈ ಮಾಡಿ ಅಷ್ಟೇ. ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಿಗ್ಮಾ ಎಫ್ ಎಕ್ಸ್ ಡಿವೈಡ್ ಬೈ ಸಿಗ್ಮಾ ಎಫ್. ಈ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಮುಗ್ದೋಯ್ತು. ಸೊ 225 + 35x ಡಿವೈಡೆಡ್ ಬೈ ಸಿಗ್ಮಾ ಎಫ್ ಎಷ್ಟಿದೆ, 15 + x ಈಸ್ ಈಕ್ವಲ್ ಟು ಮೀನ್ ಎಷ್ಟು ಕೊಟ್ಟಿದ್ದಾರೆ ಅವರು, 21.5. 21.5. ಸೊ ನೀವು ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಇಲ್ಲಿ ಆನ್ಸರು ಎಷ್ಟು ಬರುತ್ತೆ ಅಂದರೆ 5 ಕರೆಕ್ಟ್ ಆನ್ಸರ್ ಬರುತ್ತೆ. ಸೊ ಇಲ್ಲಿ ನಮಗೆ ಸಮಯ ತುಂಬ ಕಡಿಮೆ ಇದೆ. ಇಂಥ ಲೆಂತಿ ಕ್ವಶನ್ಸ್ಗಳನ್ನ ಫುಲ್ ಡೀಟೇಲಾಗಿ ಸಾಲ್ವ್ ಮಾಡೋಕ್ಕಾಗಲ್ಲ. ಬೇಕಂದರೆ ನೀವು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ನಿಜವಾಗ್ಲೂ ತಪ್ಪದಲ್ಲೇ ನಿಮಗೆ ಅದರ ಸೊಲ್ಯೂಷನ್ನ ಕೊಡ್ತೀನಿ. ಯಾಕೆಂದರೆ ನಿಮಗೆ ಯೂಸ್ ಆಗದೆ ನಾನು ವೀಡಿಯೋ ಮಾಡಿದ್ದು ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಯಾರಿಗೆ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ. ಸಿಂಪಲ್ ಕ್ಯಾಲ್ಕುಲೇಷನ್ ಅದನ್ನು ಬರ್ಕೊಂಬಿಟ್ಟು ಟ್ರೈ ಮಾಡಿ, ಬರುತ್ತೆ. ನಿಮಗೇನಾದರೂ ಬರ್ತಾ ಇಲ್ಲ ಅಂದರೆ, ಅಥವಾ ಇದರಲ್ಲಿ ಯಾವುದಾದ್ರೂ ತಪ್ಪುಗಳಾದರೆ ವೀಡಿಯೋ ಮಾಡುವಾಗ ನರ್ವಸ್ ಆಗಿ, ಸೊ ನೀವು ಬೇಕಾದರೆ ತಿಳಿಸ್ಕೊಡ್ಬೋದು. ಅಥವಾ ಏನಾದರೂ ಮಾಡಿಫಿಕೇಷನ್ಸ್ ಇದ್ದರೆ, ನಿಮ್ಮ ಹ್ಯಾಂಡ್ ರೈಟಿಂಗ್ ಅರ್ಥ ಆಗ್ತಿಲ್ಲ, ಅಥವಾ ವಾಯ್ಸ್ ಕ್ಲಾರಿಟಿ ಕಡಿಮೆ ಇದೆ ಅನ್ನೋದೇನಾದರೂ ಇದ್ದರೆ, ವೀಡಿಯೋ ಕ್ಲಾರಿಟಿ ಕಡಿಮೆ ಇದೆ ಅನ್ನೋದೇನಾದರೂ ಇದ್ದರೆ, ಆ ಥರ ಏನೂ ಇರಲ್ಲ ಅಂತ ಅಂದ್ಕೊಳ್ತೀನಿ. ಬಟ್ ಹಾಗೇನಾದರೂ ಇದ್ದರೆ ನೀವು ದಯವಿಟ್ಟು ನನಗೆ ಇನ್ಫಾರ್ಮ್ ಮಾಡಿ, ನಾನು ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಳ್ತೀನಿ ಅಥವಾ ಸರಿ ಮಾಡ್ಕೊಳ್ತೀನಿ. ಸೊ 113ನೇ ಕ್ವಶನಿಗೆ ಹೋಗೋದಾದರೆ, ದ ಮಿಡ್ ವ್ಯಾಲ್ಯೂ ಆಫ್ ದಿ ಕ್ಲಾಸ್ ಇಂಟರ್ವಲ್ ಈಸ್ 52 ಇಫ್ ದ ಕ್ಲಾಸ್ ಸೈಜ್ ಇಸ್ 10. ಸೊ ಇಲ್ಲಿ ಮಿಡಲ್ ವ್ಯಾಲ್ಯೂ 52 ಬರೋ ಥರ ಕ್ಲಾಸ್ ಸೈಜ್ ಆಫ್ 10, ಇಲ್ಲೆಲ್ಲದನ್ನು ನೋಡಿದ್ರೆ 10 ಬರುತ್ತೆ. ಬಟ್ ಯಾವ್ದು ವ್ಯಾಲ್ಯೂ ಅಂತ ಗೊತ್ತಾಗಲ್ಲ. ನೀವು ಜಸ್ಟ್ ಇದು ನೋಡೋದಾದರೆ 47, 48, 49, 50, 51, 52, 53, 54, 55, 56, 57. ಇದಕ್ಕೆ ಇನ್ನೊಂದು ಸಿಂಪಲ್ ಮೆಥಡ್ ಇದೆ. 3 ಕ್ಯಾನ್ಸಲ್ ಮಾಡಿ, ಇಲ್ಲೊಂದು 3 ಕ್ಯಾನ್ಸಲ್ ಮಾಡಿ, ಇಲ್ಲೊಂದು 2 ಬರುತ್ತೆ 52. ಸೊ ಹಾಗಾಗಿ ಆಪ್ಷನ್ 1 ಈಸ್ ಕರೆಕ್ಟ್ ಆನ್ಸರ್. ಈಸಿ ಮೆಥಡ್ ಇದು, ಅಂದರೆ ನಾರ್ಮಲ್ ಮೆಥಡು. ಇಷ್ಟೊಂದು ಬರ್ಕೊಂಡ್ರೆ ಯಾರು ಅಂದರೆ, ನೀವು ಬೇಕಾದರೆ ಬೇರೆ ಮೆಥಡನ್ನು ಕೂಡ ಅಪ್ಲೈ ಮಾಡ್ಬೋದು. ಸೊ ನಾನು ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ, ಯಾಕಂದರೆ ಇದು ತುಂಬ ಲೆಂತಿ ವೀಡಿಯೋಸ್ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಫಾಸ್ಟ್ ಮಾಡ್ತಾ ಇದ್ದೀನಿ. ಸೊ ಈಗ ತುಂಬ ಇಂಪಾರ್ಟೆಂಟ್ ಕ್ವಶನ್ನು, ಇದು ಅನ್ಎಕ್ಸ್ಪೆಕ್ಟೆಡ್ ಕ್ವಶನ್ನು. P, Q, R and S and T are 5 consecutive positive odd integers, then their average is. ನೀವು ಈ ಥರ P, Q, R, S, T ಅಂದ ತಕ್ಷಣ ಭಯ ಪಡಬಾರ್ದು. ಒಟ್ಟಿನಲ್ಲಿ ಕನ್ಸಿಕ್ಯೂಟಿವ್ ಅಂದರೆ ಕ್ರಮಬದ್ಧವಾದ ಆಡ್ ನಂಬರ್ಸ್ ಕೊಟ್ಟಿದ್ದಾರೆ. ಆಡ್ ನಂಬರ್ಸ್ ಯಾವ್ಯಾವು, 1 3 5 7 9 ಇವು ಹೋಗ್ತಾನೆ. ಕನ್ಸಿಕ್ಯೂಟಿವ್ ಯಾವುದಾದ್ರು ನಿಮ್ಮ ಇಷ್ಟ ಬಂದಿದ್ದು. ನಾನೀಗ ನೋಡಿ 1 3 5 7 ಆ್ಯಂಡ್ 9. ಅವ್ರು ಕೊಟ್ಟಿರೋದು ಎಷ್ಟು, 1 2 3 4 5 ಕೊಟ್ಟಿದ್ದಾರೆ ತಾನೆ. 5 ಬರ್ದಿದ್ದೀನ ಕನ್ಸಿಕ್ಯೂಟಿವ್, ಕಂಟಿನ್ಯೂಸ್ ಆಗಿ 5 ನಂಬರ್ಸ್ ಬರ್ದಿದ್ದೀನಿ, ಯಾವುದನ್ನು ಕೂಡ ಎಗ್ರಿಸಿಲ್ಲ ಅಥವಾ ಯಾವುದನ್ನು ಕೂಡ ಬಿಟ್ಟಿಲ್ಲ. ಸೊ ಈಗ ಜಸ್ಟ್ ಥಿಂಕ್ ಮಾಡಿ, ಇದರ ಆ್ಯಾವ್ರೇಜ್ ಹೆಂಗೆ ಫೈಂಡ್ ಔಟ್ ಮಾಡೋದು, 1 + 3 + 5 + 7 + 9 ಡಿವೈಡೆಡ್ ಬೈ 5 ಹೌದಾನೆ. 9 + 7 ಅಂದರೆ 16, 16 + 5 ಅಂದರೆ 21, 21 + 3 ಅಂದರೆ 24, 24 + 1 25 ಡಿವೈಡ್ ಬೈ 5. ಅಲ್ಲಿಗೆ ಎಷ್ಟು ಬಂತು, ಸರಾಸರಿ 5 ಬಂತು. 5 ಬರ್ತಾ ಇದೆ. ಸೊ ಹಾಗಾದರೆ ಇವೇ ನೀವು ಆನ್ಸರು. ಸೊ ಈ ಆನ್ಸರ್ಗಳನ್ನ ಜಸ್ಟ್ ಅಬ್ಸರ್ವ್ ಮಾಡಿ.
ಪಿ ಕ್ಯೂ ಆರ್ ಎಸ್ ಅಂದರೆ 1 3 5 7 9ನ ಮಲ್ಟಿಪ್ಲೈ ಮಾಡಿ 5ಇಂದ ಡಿವೈಡ್ ಮಾಡಿದ್ರೆ ಬರುತ್ತಾ 5 ಬರಲ್ಲ. ನಿಮಗೆ ಮ್ಯಾಥಮೆಟಿಕ್ಸ್ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇದ್ದರೆ ಗೊತ್ತಾಗ್ಬಿಡುತ್ತೆ. ಜಾಸ್ತಿ ನಂಬರ್ ಬರುತ್ತೆ, ಗ್ರೇಟರ್ ದ್ಯಾನ್ 5 ಬರುತ್ತೆ. P+4 ಮಾಡೋಣ. ಪಿ ಅಂದರೆ ಪಿ ಜಾಗದಲ್ಲಿ 1 ಬರ್ಕೊಂಡಿದ್ದೀನಿ. 1+4 ಡಿವೈಡ್ ಬೈ 5 ಅಂದರೆ ಎಷ್ಟು ಬರುತ್ತೆ? 1 ಬರುತ್ತೆ. ಇದು ಕೂಡ ರಾಂಗು, ಇದು ಕೂಡ ರಾಂಗು. ಸೊ ಇದಕ್ಕೆ ಬರೋಣ, ಇದು ಕೂಡ ರಾಂಗ್ ಆಗುತ್ತೆ. ಹಾಗಾದರೆ ಇಲ್ಲಿ ನೋಡಿ P+4 ಅಂದರೆ ಸೊ ಪಿ ಜಾಗದಲ್ಲಿ ಅಂದರೆ ಫಸ್ಟ್ ವ್ಯಾಲ್ಯೂ ದಟ್ ಈಸ್ 1+4 ಮಾಡಿದ್ರೆ ನಿಮಗೆ ಎಷ್ಟು ಬರುತ್ತೆ ಆನ್ಸರು? 5. ಇಲ್ಲಿ ನೋಡಿ 5 ಬಂತು. ನಿಮಗೆ ಕೆಲವರಿಗೆ ಡೌಟ್ ಆಗ್ಬೋದು, ಹಾಗಾದರೆ ಇದೊಂದು ಪ್ರಾಬ್ಲಮಿಗೆ ಅಪ್ಲೈ ಮಾಡ್ತೀಯಲ್ಲ, ಬೇರೆದಕ್ಕೆ ಬರುತ್ತಾ ಇದು ಅಂತ ನೋಡೋದಾದರೆ ನೋಡಿ ಅದನ್ನು ಕೂಡ ತೋರಿಸ್ತೀನಿ ನಾನು. ಬೇಕಾದರೆ ನೀವು 3ಇಂದ ಸ್ಟಾರ್ಟ್ ಮಾಡಿ. 3, 5, 7, 9, 11 ಇವು ಕೂಡ 5 ಕನ್ಸಿಕ್ಯೂಟಿವ್ ನಂಬರ್ಸು. ಸೊ ಈಗ ಇದರಲ್ಲಿ ಪಿ ಅಂದರೆ ಇದು QRST ಹೌದಾನೆ. ಸೊ ಈಗ ನೋಡಿ P+4 ಫಾರ್ಮುಲಾ ಅಪ್ಲೈ ಮಾಡ್ತಿದ್ದೀನಿ. ಪಿ ಜಾಗದಲ್ಲಿ 3 ಇದೆ. 3+4 = 7. ಹಾಗಾದರೆ ಇದ್ರ ಸರಾಸರಿ ಎಷ್ಟು? 7 ಬರಬೇಕು. ನೀವು ನೋಡಿ ಇಲ್ಲಿ ಇಷ್ಟನ್ನು ಕೂಡ ಆ್ಯಡ್ ಮಾಡಿ. 3 + 5 + 7 + 9 + 11 ಡಿವೈಡ್ ಬೈ 5. ಸೊ 11 + 9 20 27 30 35. 35 ಡಿವೈಡ್ ಬೈ 5 = 7 ಬಂತಾ? ಅಷ್ಟೇ. ಸೊ ಈ ಥರ ನೀವು ಐಡೆಂಟಿಫೈ ಮಾಡಬೇಕಷ್ಟೆ. ಒಂಚೂರು ಭಯನ ಬಿಟ್ಟು ಅಥವಾ ನರ್ವಸ್ ಆಗೋದನ್ನು ಬಿಟ್ಟು ಫ್ರೀಯಾಗಿ ಕಾನ್ಫಿಡೆಂಟಾಗಿ ಆನ್ಸರ್ ಮಾಡಿ ಅಥವಾ ಥಿಂಕ್ ಮಾಡಿ, ನಿಮಗೆ ಈಸಿಯಾಗಿ ಆನ್ಸರು ಸಿಕ್ಬಿಡುತ್ತೆ. ಸೊ ಹಾಗಾದರೆ ಆನ್ಸರ್ ಯಾವುದು? ಆಪ್ಷನ್ ಸಿ ಅಥವಾ ಆಪ್ಷನ್ 3 P+4 ಈಸ್ ಕರೆಕ್ಟ್ ಆನ್ಸರ್. ಸೊ 115ನೇ ಕ್ವಶನಿಗೆ ಬರೋಣ. ಇದು ಡೈರೆಕ್ಟ್ ಕ್ವಶನ್ನು. ಇನ್ ಎ ಹಿಸ್ಟೋಗ್ರಾಮ್ ಸ್ತಂಭಲೇಖಾಕೃತಿ ಬರುತ್ತಲ್ಲ, ಈಚ್ ಕ್ಲಾಸ್ ರೆಕ್ಟ್ಯಾಂಗಲ್ ಈಸ್ ಕನ್ಸ್ಟ್ರಕ್ಟೆಡ್ ವಿತ್ ಬೇಸ್ ಆ್ಯಸ್. ಸೊ ಈ ಥರ ಎರಡು ಆ್ಯಕ್ಸಿಸ್ಗಳಲ್ಲಿ ಇಲ್ಲಿ ಬರುತ್ತಲ್ಲ, ಇಲ್ಲಿ ಈ ಬೇಸನ್ನು ಯಾವುದರಿಂದ ಅಂದರೆ ಕ್ಲಾಸ್ ಇಂಟರ್ವಲ್. ಸೊ ಇಲ್ಲಿ ಕ್ಲಾಸ್ ಇಂಟರ್ವಲ್ ಬದಲು ಏನು ಕೊಟ್ಟಿದ್ದಾರೆ? ಸೈಜ್ ಆಫ್ ದಿ ಕ್ಲಾಸ್ ಅಂತ ಕೊಟ್ಟಿದ್ದಾರೆ ಹೌದಾನೆ. ಇದು ಕ್ಲಾಸು 0 to 10 ಅಂದರೆ ಇಲ್ಲಿ 0 ಇರುತ್ತೆ, ಇಲ್ಲಿ 10 ಬರುತ್ತೆ, ಈ ಥರ. ಹಾಗಾಗಿ ಸೈಜ್ ಆಫ್ ದಿ ಕ್ಲಾಸು ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ 115ಕ್ಕೆ ಉತ್ತರ ಯಾವುದು? ಫಸ್ಟ್ ಆಪ್ಷನು ಸೈಜ್ ಆಫ್ ದಿ ಕ್ಲಾಸ್. ಸೊ ನೆಕ್ಸ್ಟ್ ನಾವೇನು ಮಾಡೋಣ, ಲಾಸ್ಟ್ ಸೆಟ್ ಆಫ್ ಕ್ವಶನ್ಸ್ಗಳಿಗೆ ಹೋಗೋದಾದರೆ, ಸೊ ಲಾಸ್ಟ್ ಪೇಜ್ ಇದು 116ನೇ ಕ್ವಶನ್ನು. ಸೊ ಆ 116ನೇ ಕ್ವಶನ್ ಏನಿದೆ ಅಂದರೆ, ಎ ಗ್ರಾಫ್ ಆಫ್ ಎ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್, ಸಂಚಿತ ಆವೃತ್ತಿನ ಉಪಯೋಗಿಸಿಕೊಂಡು ರಚಿಸಬಹುದಾದಂತಹ ಆಲೇಖ ಯಾವುದು ಅಂತ ಕೊಟ್ಟಿದ್ದಾರೆ. ಇದು 10th ಸ್ಟ್ಯಾಟಿಸ್ಟಿಕ್ಸ್ ಸಂಖ್ಯಾಶಾಸ್ತ್ರ ಎಂಬ ಚಾಪ್ಟ್ರಲ್ಲಿ ಬರುತ್ತೆ. ಓಜೀವ್ ನಕ್ಷೆ ರಚನೆ ಅಂತ ಬರುತ್ತೆ. ಆ ಓಜೀವ್ ನಕ್ಷೆ ರಚನೆಯ ಇನ್ನೊಂದು ಹೆಸರೇ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಗ್ರಾಫ್ ಅಂತ. ಸೊ ಈಗ ಆನ್ಸರ್ ಗೊತ್ತಾಗಿರ್ಬೋದು. ಇದಕ್ಕೆ ಉತ್ತರ ಯಾವುದು? ಓಜೀವ್. ಯಾಕಂದರೆ ಬಾರ್ ಚಾರ್ಟ್ ಡ್ರಾ ಮಾಡೋಕ್ಕೂ ಕೂಡ ನಿಮಗೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಬೇಡ, ಫ್ರೀಕ್ವೆನ್ಸಿ ಪಾಲಿಗಾನಿಗೂ ಕೂಡ ಅಷ್ಟೇ ಬೇಡ, ಹಿಸ್ಟೋಗ್ರಾಮಿಗೂ ಬೇಡ. ಈ ಮೂರಕ್ಕೂ ಕೂಡ ನಿಮಗೆ ಬರೀ ಕ್ಲಾಸ್ ಇಂಟರ್ವಲ್ಲು ಫ್ರೀಕ್ವೆನ್ಸಿ ಕೊಟ್ಟಿದ್ರೆ ಸಾಕು. ಬಟ್ ಓಜಿವಿಗೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿನೂ ಕೂಡ ಬೇಕು. ಅದರಲ್ಲೂ ಕೂಡ 2 ಡಿಫ್ರೆಂಟ್ ಕೈಂಡ್ಸ್ ಆಫ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸೀಸ್ ಬರುತ್ತೆ. ಒಂದು ಲೆಸ್ ದ್ಯಾನ್ ಟೈಪ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಆ್ಯಂಡ್ ಮೋರ್ ದ್ಯಾನ್ ಟೈಪ್ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಅಂತ ಬರುತ್ತೆ. ಅದನ್ನು ಬೇಕಂದರೆ ನಿಮಗೆ ಯಾರಿಗಾದರೂ ಬೇಕಿದ್ರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಅನ್ನೋ ಕಾನ್ಸೆಪ್ಟ್ನ ಮಾಡಿದಾಗ ಎಕ್ಸ್ಪ್ಲೈನ್ ಮಾಡ್ತೀನಿ. ನಿಮ್ಮ ಡಿಮ್ಯಾಂಡನ್ನು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಏನು ಮಾಡಬೇಕಂತ. ಅಥವಾ ಪ್ರೀವಿಯಸ್ ಇಯರ್ CET ಕ್ವಶನ್ ಪೇಪರ್ ರಿವೈಸ್ ಮಾಡಬೇಕು ಅಂದರೆ ಅದನ್ನು ಕೂಡ ತಿಳಿಸ್ಕೊಡಿ. ಸೊ 117ನೇ ಕ್ವಶನಿಗೆ ಬಂದರೆ, ದ ರೇಷಿಯೋ ಆಫ್ ದ ಪ್ರೆಸೆಂಟ್ ಏಜ್ ಆಫ್ ಫಾದರ್ ಟು ದಟ್ ಆಫ್ ಸನ್. ಸೊ ಇಲ್ಲೂ ಕೂಡ ಅಷ್ಟೇ ರೇಷಿಯೋ ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ಫಾದರ್ದ ಏಜ್ ಏನಿದೆ 7x, ಇದು ಫಾದರು. ನೆಕ್ಸ್ಟು ಅವನ ಮಗ ಅಂದರೆ ಸನ್ ಏಜ್ ಎಷ್ಟಿದೆ 3x. 3 years 7 years ಅಂತ ಅನ್ಕೋಬಾರ್ದು. ಸೊ ಯಾಕಂದರೆ ರೇಷಿಯೋಲ್ ಕೊಟ್ಟಿದ್ದಾರೆ. ಆಫ್ಟರ್ 10 years ದೇರ್ ಏಜಸ್ ವಿಲ್ ಬಿ ಇನ್ ದ ರೇಷಿಯೋ 9:5. ಇವರಿಬ್ರದ್ದು ಏಜನ್ನು ರೇಷಿಯೋಲ್ ಬರ್ಕೊಳ್ಳೋದಾದರೆ 7x / 3x ಅಂತ ಬರ್ಕೋಬಹುದು. ಆಫ್ಟರ್ 10 years ಅಂದರೆ 10 ಆ್ಯಡ್ ಮಾಡಬೇಕಷ್ಟೇ ಇಲ್ಲಿ ನೀವು, +10 ಆ್ಯಡ್ ಮಾಡಿದಾಗ ಎಷ್ಟು ಬರ್ತಾವ್ರ ಏಜು? 9/5 ಆಗುತ್ತೆ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಅಷ್ಟೇ. 5ನ ಇವೆರಡಕ್ಕೂ ಮಲ್ಟಿಪ್ಲೈ ಮಾಡಬೇಕು. ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಂದರೆ ಅದೇ ಅದರ ಹಿಂಟು. 5 7s 35x + 5 10s 50 = 9 3s 27x 9 10s 90 +90. ಸೊ ಈಗ ಕ್ರಾಸ್ ಇದು ಶಿಫ್ಟ್ ಮಾಡಿ 27 ಈ ಕಡೆ ಕಳಿಸಿದ್ರೆ -27, 35x - 27x 15 ಆ ಕಡೆ ಕಳಿಸ್ಬಿಡಿ, 90 - 50 ಆಗುತ್ತೆ. 35ಇಂದ 27ನ ಸಬ್ಟ್ರಾಕ್ಟ್ ಮಾಡಿದ್ರೆ 8x. ಇಲ್ಲಿ 90ಇಂದ 15ನ ಸಬ್ಟ್ರಾಕ್ಟ್ ಮಾಡಿದ್ರೆ 40, 8 5 40. x = ಎಷ್ಟು ಬಂತು? 5 ಬಂತು. ಸೊ ಈಗ x ಸಿಕ್ತು ಅಂದರೆ ಸಾಕು, ಅಪ್ಪ ಮಗ ಇಬ್ರದ್ದು ವಯಸ್ಸನ್ನು ಕಂಡುಹಿಡಿಬೋದು. ಅಪ್ಪನ ವಯಸ್ಸು ಎಷ್ಟಾಗಂದರೆ 35 ವರ್ಷ, ಮಗನ ವಯಸ್ಸು ಎಷ್ಟು? 15 ವರ್ಷ. ಬಿಕಾಸ್ ಇಲ್ಲಿ x ಅಂದರೆ 5, 5 3 15. ಸೊ ಆನ್ಸರ್ ಏನಿದಕ್ಕೆ 15 ವರ್ಷ
ಕರೆಕ್ಟ್ ಆನ್ಸರ್. ಮಗನ ಪ್ರೆಸೆಂಟ್ ಏಜ್, ಈಗಿನ ವಯಸ್ಸು 10 ವರ್ಷಗಳ ನಂತರ ಅಲ್ಲ, 10 ವರ್ಷಗಳ ನಂತರ ಎಷ್ಟಾಗುತ್ತೆ, 25 ವರ್ಷ ಆಗುತ್ತೆ. ಬಟ್ ಈಗಿನ ವಯಸ್ಸು ಕೇಳಿದರೆ ಅದು ಎಷ್ಟು, 15. ಸೊ ನೆಕ್ಸ್ಟ್ ಮುಂದಿನ ಕ್ವಶನಿಗೆ ಹೋಗೋದಾದ್ರೆ, ₹270 ಕಂಟೈನ್ಡ್ in a box consists of 1 rupee 50 paise and 25 paise coins in the ratio 2:3:4. The number of 25 paise coins in the box is, ಇದು ತುಂಬ ಈಸಿ ಗೊತ್ತಿರುತ್ತೆ ನಿಮಗೆ, ಷೇರು ಪಾಲುದಾರಿಕೆ ಅಂತ ಏನೋ ಬರುತ್ತಲ್ಲ ಅದರಲ್ಲಿ ಬರುತ್ತೆ. ಅಂದರೆ ಒಂದು ಬಾಕ್ಸಲ್ಲಿ 270 ರುಪೀಸಿಗೆ ಆಗೋವಷ್ಟು ಕಾಯಿನ್ಸ್ಗಳಿದ್ದಾವೆ. ಆ ಕಾಯಿನ್ಸ್ಗಳು ಯಾವ ವೆರೈಟಿಲಿದ್ದಾವೆ ಅಂದರೆ, 1 ರೂಪಾಯಿ ಕಾಯಿನ್ ಇದ್ದಾವೆ, 50 ಪೈಸೆ ಕಾಯಿನ್ ಇದ್ದಾವೆ, 25 ಪೈಸೆ ಕಾಯಿನ್ ಇದ್ದಾವೆ. 1 ರೂಪಿ 25 ಆ್ಯಂಡ್ 50 ಪೈಸೆ ಕಾಯಿನ್ಸ್ಗಳು ಎಷ್ಟಿದ್ದಾವೆ ಅಂದರೆ ಇಲ್ಲಿ ರೇಷು ಕೊಟ್ಟಿದ್ದಾರೆ. 1 ರೂಪಾಯಿ ಅಂತರದವು 2x ಇದ್ದಾವೆ, 50 ಪೈಸೆದವು 3x ಇದ್ದಾವೆ, 25 ಪೈಸೆದವು 4x ಇದ್ದಾವೆ. ದ ನಂಬರ್ ಆಫ್ 25 ಪೈಸೆ ಕಾಯಿನ್ಸ್ ಇನ್ ದ ಬಾಕ್ಸ್ ಅಂತ ಕೇಳಿದ್ರೆ ಟೋಟಲ್ ಇವು ಮೂರನ್ನ ಆ್ಯಡ್ ಮಾಡ್ಕೊಳ್ರಿ. 4 + 3 7, 7 + 2 9. ನಿಮಗೆ ಬೇಕಾಗಿರೋದು ಇದು. ಹಾಗಾಗಿ 4/9 ಇಂಟು ಟೋಟಲ್ ಅಮೌಂಟನ್ನು ಮಲ್ಟಿಪ್ಲೈ ಮಾಡಿ ಇದ್ರ ಜೊತೆ. 9 30 270, 34 120. ಹಾಗಾದರೆ 25 ಪೈಸೆ ಅನ್ನೋ ಎಷ್ಟಿದಾವೆ ಕಾಯಿನ್ಗಳು, 120 ಕಾಯಿನ್ಗಳು ಇದ್ದಾವೆ. ಹಾಗಾದರೆ ಉತ್ತರ ಎಷ್ಟು, 118ಕ್ಕೆ 120 ಸರಿಯಾದ ಉತ್ತರ. ಸೊ ನೆಕ್ಸ್ಟ್ ಮುಂದಿನ ಕ್ವಶನಿಗೆ ಹೋಗೋದಾದರೆ, ದ ಫೋರ್ತ್ ಪ್ರಪೋರ್ಷನಲ್ ಆಫ್ 5, 7 ಆ್ಯಂಡ್ 50. ಪ್ರಪೋರ್ಷನಲ್ ಅಂದರೆ ನಿಮಗೆ ಗೊತ್ತಿರಬಹುದು, ಸಮಾನುಪಾತ ಅಂತ. ಅನುಪಾತ ಬೇರೆ, ಸಮಾನುಪಾತ ಬೇರೆ. ಅನುಪಾತ ಅಂದರೆ ಎರಡು ಸಂಖ್ಯೆಗಳನ್ನು ಹೋಲಿಕೆ ಮಾಡೋದಕ್ಕೆ ಅನುಪಾತ ಅಂತ ಕರಿತೀವಿ. ಇಲ್ಲಿ 2 ಅನುಪಾತಗಳನ್ನು ಹೋಲಿಕೆ ಸಮ ಅಂತ ತೋರಿಸೋದಕ್ಕೆ ಸಮಾನುಪಾತ ಅಂತ ಕರೀತಾರೆ. ಸೊ ಇಲ್ಲಿ ಅನುಪಾತದಲ್ಲಿ ಬರೆಯೋಣ, 5:7 ಆಸ್ ಟು ಆರ್ ಈಕ್ವಲ್ ಸಿಂಬಲ್ ಆದರೂ ಬರೀಬೋದು ನೀವು. 15 ಇದನ್ನು ಕೇಳಿದ್ದಾರೆ. ಫೋರ್ತ್ ಪ್ರಪೋರ್ಷನಲ್ ಅಂದರೆ ಇದು 4ನೇ ಪದ. ಸೊ ಹಾಗಾದ್ರೆ ಇಲ್ಲಿ ನೋಡಿ, ಇದಕ್ಕೂ ಏನು ಡಿಫ್ರೆನ್ಸ್ ಅಂದರೆ 5 × 3 ವಿಚ್ ಗಿವ್ಸ್ 15. ಹಾಗಾದರೆ ಅದೇ ರೂಲ್ ಇಲ್ಲಿಗೂ ಅಪ್ಲೈ ಮಾಡಬೇಕು. 7 × 3 = ಇದು 7 3 21. ಹಾಗಾದರೆ ಉತ್ತರ ಯಾವುದು, 21 ಸರಿಯಾದ ಉತ್ತರ. ಅಷ್ಟೇ, ತುಂಬ ಸಿಂಪಲ್. ಹಿಂದಿನ ನೋಡ್ಬಿಟ್ರೆ ಆಯಿತು, ಮುಂದಿನ ಸಿಕ್ಬಿಡುತ್ತೆ. ಸೊ ನಂತರ ಕೊನೆಯ ಪ್ರಶ್ನೆ, 120ನೇ ಕ್ವಶನ್ನು, ದ ಜಾಮಿಟ್ರಿಕ್ ಮೀನ್. ನೋಡಿ ಎಷ್ಟು ಈ ಕ್ವಶನ್ ಪೇಪರ್ ಸೆಟ್ಟರ್ ಎಷ್ಟು ಬುದ್ಧಿವಂತರು ಇರ್ತಾರೆ ಅಂದರೆ, ಈ ಚಾಪ್ಟರ್ನ ಅಥವಾ ಈ ಕಾನ್ಸೆಪ್ಟನ್ನು ತೆಗೆದಾಕಿನೇ ಒಂದು ಹತ್ತತ್ರ ನನ್ನ ಪ್ರಕಾರ ಒಂದು 4 years ಆಯಿತು ಅನಿಸುತ್ತೆ. 2013-14 ಅಲ್ಲಿತ್ತು ಇದು ಚಾಪ್ಟರ್ ಇತ್ತು. ನಾನು ಟೀಚ್ ಮಾಡಿದ್ದೀನಿ ಇದನ್ನು, ನೆನಪಿದೆ, ಚೆನ್ನಾಗಿದೆ, ಒಳ್ಳೆ ಕಾನ್ಸೆಪ್ಟ್ ಇದು. ಅರ್ಥಮೆಟಿಕ್ ಮೀನು, ಅರ್ಥಮೆಟಿಕ್ ಪ್ರೋಗ್ರೆಷನ್, ಜಾಮೆಟ್ರಿಕ್ ಪ್ರೋಗ್ರೆಷನ್, ಹಾರ್ಮೋನಿಕ್ ಪ್ರೋಗ್ರೆಷನ್ ಅಂತ ಬರ್ತಿತ್ತು. ಅದರಲ್ಲಿ ಅರ್ಥಮೆಟಿಕ್ ಮೀನ್, ಜಾಮೆಟ್ರಿಕ್ ಮೀನ್, ಹಾರ್ಮೋನಿಕ್ ಮೀನ್ ಅಂತ ಬರ್ತಿತ್ತು. ಎಲ್ಲ ಫಾರ್ಮುಲಾಸ್ ಈಸಿ ಇದೆ. ಆದರೆ ರೀಸೆಂಟಾಗಿ ಇದ್ರದ್ದು ಸಿಲೆಬಸ್ಸನ್ನು ತೆಗೆದಾಕಿದ್ರು, ಆದರೂ ಕೂಡ ಅದರಲ್ಲಿ ಕ್ವಶನ್ ಬರ್ಬೋದು. ಅದಕ್ಕೋಸ್ಕರ ಓಲ್ಡ್ ಸಿಲೆಬಸ್ಸನ್ನು ನೆಗ್ಲೆಕ್ಟ್ ಮಾಡೋಕೆ ಹೋಗ್ಬಿಡ್ರಿ. ಇನ್ ಕೇಸ್ ನಿಮಗೆ ಯಾವುದಾದ್ರೂ ಓಲ್ಡ್ ಸಿಲೆಬಸ್ ಬಗ್ಗೆ ಐಡಿಯಾ ಇಲ್ಲ ಅಂದರೆ ದಯವಿಟ್ಟು ಕಾಮೆಂಟ್ ಮಾಡಿ. ಸೊ ನಾನು ಅದ್ರ ಬಗ್ಗೆ ವೀಡಿಯೋಸನ್ನು ಆದಷ್ಟು ಬೇಗನೆ ಮಾಡಿ ಹಾಕ್ತೀನಿ. ಸೊ ದ ಜಾಮೆಟ್ರಿಕ್ ಮೀನ್ ಅಂದರೆ ಇಲ್ಲಿ GM = ಒಂದು ಫಾರ್ಮುಲಾ ಇದೆ, √A × B. ಇಲ್ಲಿ A ಆ್ಯಂಡ್ B ಅನ್ನೋದು ಎನಿ ಟು ನಂಬರ್ಸ್. ಸೊ GM ಅನ್ನು ಅವ್ರು ಕೊಟ್ಬಿಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ, 6 ಅಂತ ಕೊಟ್ಟಿದ್ದಾರೆ. AB ವ್ಯಾಲ್ಯೂನ 9 and x ಅಂತ ಕೊಟ್ಟಿದ್ದಾರೆ, 9x ಅಂತ ಬರ್ಕೊಳ್ಳೋಣ. ಈ ಸ್ಕ್ವೇರ್ ರೂಟನ್ನು ಈ ಕಡೆ ಶಿಫ್ಟ್ ಮಾಡಿದೆ. ನಿಮಗೆ ಗೊತ್ತು, ಸ್ಕ್ವೇರ್ ರೂಟ್ ಒಂದು ಕಡೆಯಿಂದ ಇನ್ನೊಂದು ಕಡೆ ಶಿಫ್ಟ್ ಆದರೆ ಅದು ಸ್ಕ್ವೇರ್ ಆಗಿ ಕನ್ವರ್ಟ್ ಆಗುತ್ತೆ. 9x ಇಲ್ಲಿ ಹಂಗೆ ಉಳಿಯುತ್ತೆ. 6 6 36/9 = x. 9 4 36. ಈಗ ಹೇಳಿ, ಎಕ್ಸ್ನ ವ್ಯಾಲ್ಯೂ ಏನಿಲ್ಲಿ 4. ಹೌದಾನೆ? ಸೊ ಇವಿಷ್ಟು ನಿಮಗೆ 91ರಿಂದ 120ವರೆಗೆ ಬರುವಂಥ ಪೇಪರ್ 1 ಡಿ.ಎಡ್ TETಯ ಪ್ರಶ್ನೆಗಳ ಉತ್ತರಗಳು. ಇದರ ವಿಶ್ಲೇಷಣೆಯನ್ನು ಕೂಡ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ನಿತರರಿಗೆ ಶೇರ್ ಮಾಡಿ. ಅವರೆಲ್ಲರಿಗೂ ಕೂಡ ಹೇಳಿ ಸಬ್ಸ್ಕ್ರೈಬ್ ಮಾಡೋಕ್ಕೆ. ಮುಂದಿನ ದಿನಗಳಲ್ಲಿ ಈಗ TET ಮುಗಿದಿದೆ, CET ಕೂಡ ಕಾಲ್ ಮಾಡ್ತಾರೆ. ತುಂಬ ಜನ ಎಲಿಜಿಬಲ್ ಆಗ್ತೀರಾ, ಹಾಗಾಗಿ CETಗೆ ಪ್ರಿಪೇರ್ ಆಗ್ತಿರ್ತೀರ. ನಾನೀಗ ಓಲ್ಡ್ TET ಕ್ವಶನ್ ಪೇಪರ್ಗಳನ್ನ ಸಾಲ್ವ್ ಮಾಡ್ತಾ ಹೋಗ್ತೀನಿ, ಇದೇ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾವುದೇ ಥರದ ಬೇರೆ ರೀತಿಯ ಟೈಮ್ ವೇಸ್ಟ್ ಮಾಡೋಂತಹ ವೀಡಿಯೋಗಳನ್ನು ನಾವು ಅಪ್ಲೋಡ್ ಮಾಡಲ್ಲ, ನಿಮ್ಮ ಟೈಮನ್ನು ವೇಸ್ಟ್ ಮಾಡಲ್ಲ. ಹಾಗಾಗಿ ಯೂಸ್ಫುಲ್ ಮಾಹಿತಿಗಳನ್ನು ಕೊಡೋದ್ರಿಂದ ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಾಚ್ ಮಾಡೋದ್ರಿಂದ ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತ ಅಂದ್ಕೊಳ್ತೀನಿ. ಸೊ ಹಾಗಾಗಿ ಈ ಕೊಟ್ಟಿರೋಂಥ ಇನ್ಫಾರ್ಮೇಷನ್ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಏನಾದರೂ ಕರೆಕ್ಷನ್ಸ್ ಇದ್ದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾವು ಅದನ್ನು ಮಾಡಿಫೈ ಮಾಡ್ಕೊಳ್ತೀವಿ ಅಂತ ಹೇಳ್ತಾ, ಸೊ
ಧನ್ಯವಾದಗಳು ಈ ವಿಡಿಯೋನ ನೋಡಿದ್ದಕ್ಕೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಇನ್ನಿತರರಿಗೂ ಸಬ್ಸ್ಕ್ರೈಬ್ ಮಾಡಲು ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.